My dear students, welcome to the today's online class. ಪ್ರೀತಿಯ ಮಕ್ಕಳೇ, ನಾವು ಹಿಂದಿನ ತರಗತಿಗಳಲ್ಲಿ ಅಸೆಂಬ್ಲೀಸ್ನಲ್ಲಿ ಫಿಟ್ಸ್ ಕ್ಲಾಸಿಫಿಕೇಷನ್ ಆಫ್ ಫಿಟ್ಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಕ್ಲಿಯರೆನ್ಸ್ ಫಿಟ್ಟು, ಇಂಟರ್ಫರೆನ್ಸ್ ಫಿಟ್ಟು ಮತ್ತು ಟ್ರಾನ್ಸಿಷನ್ ಫಿಟ್ ಅಂತ ಹೇಳ್ಬಿಟ್ಟು 3 ಥರ ಫಿಟ್ಸ್ ಇದೆ. ಅದನ್ನು ಅಸೆಂಬ್ಲೀಸ್ನಲ್ಲಿ ಕನ್ಸಿಡರ್ ಮಾಡ್ತಾರೆ ಅಂತ ನಾವು ಡಿಸ್ಕಷನ್ ಮಾಡಿದ್ವಿ. ಇದಕ್ಕೆ ಮುಂದುವರೆದು ನಮ್ಮ ಇಂಜಿನಿಯರಿಂಗ್ ಫೀಲ್ಡಲ್ಲಿ ಹಲವಾರು ಮೆಟಲ್ಸ್ಗಳನ್ನ ನಾವು ಯೂಸ್ ಮಾಡ್ತೀವಿ, ಮತ್ತು ನಮ್ಮ ಲೈಫ್ ಸ್ಟೈಲಲ್ಲೂ ಹಲವಾರು ಮೆಟಲ್ಸ್ಗಳನ್ನ ನಾವು ಯೂಸ್ ಮಾಡ್ತೀವಿ. ಮೆಟಲ್ಸ್ ಅಂತಂದರೆ ಐರನ್ ಮುಖ್ಯವಾಗಿ ಈ ಐರನ್ ಇಲ್ಲದೇ ಇರೋವಂಥ ಇದೇ ಇಲ್ಲ. ಇವಾಗ ನಮ್ಮ ಜೀವನದಲ್ಲಿ ಐರನ್ದು ಎಷ್ಟಪ್ಪ ಇದೆ ಅಂತಂದರೆ ಅದರ ಮಹತ್ವ ಮ್ಯಾಕ್ಸಿಮಮ್ ಇದೆ. ಸೊ ಆ ಐರನ್ ಬಗ್ಗೆ ಇವತ್ತು ಸ್ವಲ್ಪ ಡಿಸ್ಕಷನ್ ಮಾಡೋಣ. ಅದರಲ್ಲಿ ಇವತ್ತು ಈ ಐರನ್ ಹೇಗೆ ಸಿಗುತ್ತೆ, ನಮಗೆ ಹೇಗೆ ಪ್ರೊಡ್ಯೂಸ್ ಮಾಡ್ತಾರೆ, ಮೊದಲು ಯಾವ ಐರನ್ ಸಿಗುತ್ತೆ ನಮಗೆ, ಅದನ್ನೆಲ್ಲ ಇವತ್ತು ಡಿಸ್ಕಷನ್ ಮಾಡೋಣ. ಇವತ್ತಿನ ಟಾಪಿಕ್ಕು ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಆಫ್ ಫೆರಸ್ ಮೆಟಲ್. ಇಲ್ಲಿ ಫಸ್ಟು ನಾನು ಮೆಟಲ್ಸ್ ಅಂತ ಹೇಳಿದೆ, ಇವಾಗ ನಾನು ಫೆರಸ್ ಮೆಟಲ್ಸ್ ಅಂತ ಹೇಳ್ತಾ ಇದ್ದೀನಿ. ಮಕ್ಕಳೇ, ಈ ಫೆರಸ್ ಮೆಟಲ್ ಅಂತಂದರೆ ಏನು ಅಂತಂದರೆ, ಯಾವ ಮೆಟಲಲ್ಲಿ ಕಬ್ಬಿಣದ ಅಂಶ ಇರುತ್ತೋ ಅದನ್ನು ಫೆರಸ್ ಮೆಟಲ್ ಅಂತ ಕರಿತೀವಿ. ಯಾವ ಮೆಟಲಲ್ಲಿ ಕಬ್ಬಿಣದ ಅಂಶ ಇರಲ್ವೋ ಅದನ್ನು ನಾನ್ ಫೆರಸ್ ಮೆಟಲ್ ಅಂತ ಕರಿತೀವಿ. ಭಾಳ ಸಿಂಪಲ್ ಅದು. Metal which contain iron as a major content are called ferrous metal. ಮೆಟಲಲ್ಲಿ ಯಾವ ಮೆಟಲಲ್ಲಿ ಐರನ್ ಕಂಟೆಂಟು ಮೇಜರ್ ಆಗಿರುತ್ತೋ ಅಂಥ ಮೆಟಲ್ಸ್ನ ಫೆರಸ್ ಮೆಟಲ್ಸ್ ಅಂತ ಕರಿತೀವಿ. ಆ್ಯಂಡ್ ಫೆರಸ್ ಮೆಟಲ್ಸ್ ಆಫ್ ಡಿಫರೆಂಟ್ ಪ್ರಾಪರ್ಟೀಸ್ ಆರ್ ಯೂಸ್ಡ್ ಫಾರ್ ವೇರಿಯಸ್ ಪರ್ಪಸಸ್. ಮತ್ತು ಈ ಫೆರಸ್ ಮೆಟಲ್ಸ್ನ ಡಿಫ್ರೆಂಟ್ ಪ್ರಪೋರ್ಷನ್ಸ್ ಅಥವಾ ಪ್ರಾಪರ್ಟೀಸ್ ಇರೋವಂಥ ಈ ಫೆರಸ್ ಮೆಟಲ್ಸ್ನ ಬೇರೆ ಬೇರೆ ಪರ್ಪಸ್ಗಳಿಗೋಸ್ಕರ ಯೂಸ್ ಮಾಡ್ತೀವಿ. ನಾವು ಎಲ್ಲ ಪರ್ಪಸ್ಗೂ ಒಂದೇ ಥರ ಪ್ರಪೋರ್ಷನ್ಸ್ ಇರುವಂಥ ಐರನ್ನ ಅಥವಾ ಮೆಟಲ್ನ ಯೂಸ್ ಮಾಡಲ್ಲ ಮಕ್ಕಳೇ. ಒಂದೊಂದು ಕಡೆ ಒಂದೊಂದು ಪ್ರಪೋರ್ಷನ್ಸ್ ಇರೋವಂಥ ಐರನ್ನ ಅಥವಾ ಮೆಟಲ್ನ ಯೂಸ್ ಮಾಡ್ತೀವಿ. ಒಂದೊಂದು ಕಡೆ ಒಂದೊಂದು ಥರ ಯೂಸ್ ಮಾಡ್ತೀವಿ. ಎಲ್ಲ ಕಡೆನೂ ಒಂದೇ ಥರದ್ದು ಯೂಸ್ ಮಾಡೋಕ್ಕೆ ಆಗೋದಿಲ್ಲ. ಅಲ್ಲಿ ನಮಗೆ ಯಾವ್ಯಾವ ಥರ ಪರ್ಪಸ್ ಬೇಕೋ ಆ ಪರ್ಪಸ್ಗೋಸ್ಕರ ತಕ್ಕಂತೆ ಪ್ರಪೋರ್ಷನ್ಸು ಮತ್ತು ಪ್ರಾಪರ್ಟೀಸ್ ಎಲ್ಲ ಚೇಂಜ್ ಮಾಡಿಕೊಂಡು ಈ ಫೆರಸ್ ಮೆಟಲ್ನ ನಾವು ಯೂಸ್ ಮಾಡ್ತೀವಿ. ಅದರಲ್ಲಿ ದ ಫೆರಸ್ ಮೆಟಲ್ಸ್ ಆ್ಯಂಡ್ ಅಲಾಯ್ಸ್ ಯೂಸ್ಡ್ ಕಾಮನ್ಲಿ ಆರ್. ಯಾವ್ಯಾವುದು ಕಾಮನ್ನಾಗಿ ನಾವು ಫೆರಸ್ ಮೆಟಲ್ಸ್ನ ಯೂಸ್ ಮಾಡೋದು, ಜನರಲ್ಲಾಗಿ ಜಾಸ್ತಿ ನಾವು ಕಾಮನ್ನಾಗಿ ಯಾವ್ಯಾವ ಫೆರಸ್ ಮೆಟಲ್ಸ್ನ ನಾವು ಯೂಸ್ ಮಾಡ್ತೀವಿ ಅಂತಂದರೆ, ಇದಿಷ್ಟು: pig iron, cast iron, wrought iron, steels and alloy steels. ಮಕ್ಕಳೇ, ಇವತ್ತು ಈ ಪಿಗ್ ಐರನ್ ಅಂತ ಏನು ಅನ್ನಿಸ್ತಾ ಇದೆ, ಪಿಗ್ ಐರನ್ ಅಂತಂದರೆ ಏನು ಹಂದಿ ಅಂತ ಅಂದ್ಕೊಂಡಿದ್ರು, ಆ ಪಿಗ್ ಐರನ್ನೇ ಅದು. ಅದನ್ನೇ ಪಿಗ್ ಅಂದರೆ ಅದೇ ಪಿಗ್ಗೆ, ಆಯಿತಾ? ಈ ಪಿಗ್ ಐರನ್ ಬಗ್ಗೆ ಇವತ್ತು ನಾವು ಡಿಸ್ಕಷನ್ ಮಾಡೋಣ. ಇನ್ನು ಮಿಕ್ಕಿದ್ದು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ. ಮೊದಲಿಗೆ ಈ ಪಿಗ್ ಐರನ್ ಎಲ್ಲಿಂದ ಸಿಗುತ್ತೆ ಇದು ಅಂತ ನೋಡೋಣ. ಪಿಗ್ ಐರನ್ ಈಸ್ ಒಬ್ಟೈನ್ಡ್ ಬೈ ದಿ ಕೆಮಿಕಲ್ ರಿಡಕ್ಷನ್ ಆಫ್ ಐರನ್ ಓರ್. ಮಕ್ಕಳೇ, ಪಿಗ್ ಐರನ್ ಅನ್ನೋದು ಐರನ್ ಓರ್. ಫಸ್ಟು ನಮಗೆ ಕಬ್ಬಿಣ ಎಲ್ಲಿಂದ ಸಿಗುತ್ತೆ ಅಂತಂದರೆ, ಈಗ ನಮ್ಮ ಒಂದು ಚಾನಲ್ ಬೇಕು ನನಗೆ ಅಂತ ಹೇಳ್ಬಿಟ್ರೆ ನಮಗೆ ಗೊತ್ತು ಕಬ್ಬಿಣ ಎಲ್ಲಿಂದ ಸಿಗುತ್ತೆ ಅಂದರೆ ಭೂಮಿಯಿಂದ ಸಿಗುತ್ತೆ ಅಂತ ಎಲ್ರಿಗೂ ಗೊತ್ತು. ಯಾವ ರೂಪದಲ್ಲಿ ಸಿಗುತ್ತೆ, ನಮ್ಗೆ ಯಾವ್ಯಾವ ರೂಪದಲ್ಲಿ ಬೇಕು, ಒಂದು ಚಾನಲ್ ರೂಪದಲ್ಲಿ ಬೇಕು, ಒಂದು ರಾಡ್ ರೂಪದಲ್ಲಿ ಬೇಕು ಅಂತಂದ್ರೆ ಸಿಗುತ್ತಾ? ಇಲ್ಲ ಅಲ್ವಾ? ಮೊದಲು ಯಾವುದು ಸಿಗುತ್ತೆ ನಮಗೆ? ಐರನ್ ಓರ್ ಮೂಲಕ ಸಿಗುತ್ತೆ ನಮಗೆ. ಫಸ್ಟ್ ಮೈನಿಂಗ್ ಎಲ್ಲ ಮಾಡಿ, ಗಣಿಗಾರಿಕೆ ಎಲ್ಲ ಮಾಡಿ, ಅದರಲ್ಲಿ ಮಣ್ಣು ಅದನ್ನೆಲ್ಲ ಸೋಸ್ಕೊಂಡು ಐರನ್ ಓರ್ನ ಸಪ್ರೇಟಾಗಿ ತೆಗಿತಾರೆ, ಹೌದಲ್ವಾ? ಇದು ಎಲ್ರಿಗೂ ಗೊತ್ತಿರೋದು. ಐರನ್ ಓರ್, ಕಬ್ಬಿಣದ ಅದಿರು ಅಂತ ನಾವೇನು ಕರಿತೀವಿ ಅದನ್ನು ಓರ್ ಅಂತ ಕರಿತೀವಿ, ಅದನ್ನು ಓರ್ ಅಂತ ಹೇಳ್ತೀವಿ. ಯಾವುದು? ಕಬ್ಬಿಣದ ಅದಿರು ಏನು ಬೇಕಾದ್ರೂ ಕರ್ಕೊಳ್ಳಿ. ಕಬ್ಬಿಣದ ಅದಿರು, ಅದನ್ನು ಐರನ್ ಓರ್ ಅಂತ ಕರಿತೀವಿ.
ಮೊದಲು ಭೂಮಿಯಿಂದ ಐರನ್ ಓರ್ನ ನಾವು ತೆಗಿತಾರೆ. ಐರನ್ ಓರು ಬೇಕಾದಷ್ಟು ಸಿಗುತ್ತೆ. ಅದರಲ್ಲಿರುವಂಥ ಕೆಮಿಕಲ್ ರಿಡಕ್ಷನ್ನ, ಅದರಲ್ಲಿರುವಂಥ ಕೆಮಿಕಲ್ನೆಲ್ಲ ರೆಡ್ಯೂಸ್ ಮಾಡಿಬಿಟ್ರೆ ನಿಮಗೆ ಸಿಗೋವಂಥ ಕಬ್ಬಿಣನೇ ಪಿಗ್ ಐರನ್ನು. ಐರನ್ ಓರು ರಾ ಸಿಗುತ್ತೆ, ನಮಗೆ ಭೂಮಿಯಿಂದ ಸಿಗುತ್ತೆ. ಅದನ್ನು ತೊಗೊಂಬಂದ್ಬಿಟ್ಟು ಹಾಗೆ ಯೂಸ್ ಮಾಡೋಕ್ಕಾಗತ್ತಾ? ಇಲ್ಲ. ಅದನ್ನು ನಾವು ಕೆಮಿಕಲ್ ಪ್ರೋಸೆಸ್ ಮಾಡಿ ಅದರಲ್ಲಿರುವಂಥ ಕೆಲವು ಕೆಮಿಕಲ್ಸ್ಗಳನ್ನ ರಿಡಕ್ಷನ್ ಮಾಡೋದು, ಅಂದರೆ ರೆಡ್ಯೂಸ್ ಮಾಡೋದು. ಆ ರೆಡ್ಯೂಸ್ ಮಾಡಿದ್ಮೇಲೆ ಉಳ್ಕೊಳ್ಳೋ ಅಂಥ ಐರನ್ನ ಪಿಗ್ ಐರನ್ ಅಂತ ಕರಿತೀವಿ. ನೋಡಿ, ದಿಸ್ ಪ್ರೋಸೆಸ್ ಆಫ್ ರಿಡಕ್ಷನ್ ಆಫ್ ದಿ ಐರನ್ ಓರ್ ಟು ಪಿಗ್ ಐರನ್ ಈಸ್ ನೋನ್ ಆ್ಯಸ್ ಸ್ಮೆಲ್ಟಿಂಗ್. ಈ ಪ್ರೋಸೆಸ್ ಇದೆಯಲ್ಲ ಮಕ್ಕಳೇ, ಈ ಐರನ್ ಓರ್ನ ತಂದು ಕೆಮಿಕಲ್ ರಿಡಕ್ಷನ್ ಮಾಡ್ತಾರಲ್ಲ, ಅದು ಒಂದು ಪ್ರೋಸೆಸ್ ಅಲ್ವಾ. ಆ ಪ್ರೋಸೆಸ್ಗೆ ಹೆಸರು ಸ್ಮೆಲ್ಟಿಂಗ್ ಅಂತ. ನಿಮಗೆ ಇದನ್ನು ಪದೇ ಪದೇ ಕೇಳ್ತಾನೆ ಇರ್ತಾರೆ. ಸ್ಮೆಲ್ಟಿಂಗಲ್ಲಿ ಏನಾಗುತ್ತೆ ಅಂತ ಕೇಳ್ತಾರೆ ಕ್ವಶನ್. ಸ್ಮೆಲ್ಟಿಂಗಲ್ಲಿ ಏನಾಗುತ್ತೆ? ಈಗ ನಾನು ಹೇಳಿದ ಪ್ರಕಾರ ಕೆಮಿಕಲ್ ರಿಡಕ್ಷನ್ ಆಗುತ್ತೆ ಅಲ್ವಾ. ಐರನ್ ಓರಲ್ಲಿರುವಂಥ ಕೆಮಿಕಲ್ ರಿಡಕ್ಷನ್ ಆಗುತ್ತೆ. ಸ್ಮೆಲ್ಟಿಂಗಲ್ಲಿ ಏನಾಗುತ್ತೆ? ಕೆಮಿಕಲ್ ರಿಡಕ್ಷನ್ ಆಗುತ್ತೆ. ಅಥವಾ ಕೆಮಿಕಲ್ ರಿಡಕ್ಷನ್ ಪ್ರೋಸೆಸ್ಗೆ ಏನಂತಾರೆ ಅಂತಲೂ ಕೇಳ್ತಾನೆ. ಅವಾಗ ನಾವೇನು ಹೇಳಬೇಕು? ಅದನ್ನು ಸ್ಮೆಲ್ಟಿಂಗ್ ಅನ್ಬೇಕು. SMELTING, ಸ್ಮೆಲ್ಟಿಂಗ್. ಇಲ್ಲಿದೆ ನೋಡಿ, ಹಾಕಿದೆ. ಫಸ್ಟು ಐರನ್ ಓರ್ ಸಿಗುತ್ತೆ ನಮಗೆ ಭೂಮಿಯಿಂದ. ಐರನ್ ಓರ್ನ ಅದರಲ್ಲಿರುವಂಥ ಕೆಮಿಕಲ್ನ ರಿಡಕ್ಷನ್ ಮಾಡೋದ್ರಿಂದ ನಮಗೆ ಪಿಗ್ ಐರನ್ ಅನ್ನೋ ಒಂದು ಐರನ್ ಸಿಗುತ್ತೆ. ಈ ಪಿಗ್ ಐರನ್ನೇ ಮುಂದಕ್ಕೆ ನಮಗೆ ಮುಂದಕ್ಕೆ ಬೇಕಾದಂಥ ಬರೋವಂಥ ಎಲ್ಲ ಐರನ್ಗಳಿಗೂ ಈ ಪಿಗ್ ಐರನ್ನು ಮೊದಲು ತಯಾರು ಮಾಡ್ಕೋಬೇಕು ನಾವು. ಈ ಪಿಗ್ ಐರನ್ ರೆಡಿ ಆಗಬೇಕು ಫಸ್ಟು. ಡೈರೆಕ್ಟಾಗಿ ಐರನ್ ಓರ್ ತೊಗೊಂಡೋಗ್ಬಿಟ್ಟು ಬೇರೆ ಎಲ್ಲ ಮೆಟೀರಿಯಲ್ನು ಮಾಡೋಕ್ಕಾಗಲ್ಲ. ಯಾವುದೇ ಥರದ ನೀನು ಮೆಟಲ್ನ ಮಾಡಬೇಕಾದ್ರೆ, ಫೆರಸ್ ಮೆಟಲ್ನ ಮಾಡಬೇಕಾದ್ರೆ ಅಥವಾ ಪ್ರೋಸೆಸ್ ಏನಾದ್ರು ಇದ್ದರೆ ಅದಕ್ಕೆ ಮೂಲ ನಮಗೆ ಪಿಗ್ ಐರನ್ ಬೇಕಾಗುತ್ತೆ. ಮೊದಲು ಪಿಗ್ ಐರನ್ ಬೇಕಾಗುತ್ತೆ. ಬಟ್ ಪಿಗ್ ಐರನ್ಗೆ ಮೊದಲು ಬೇಕಾಗಿರೋದು ಐರನ್ ಓರು. ಪಿಗ್ ಐರನ್ಗೆ ಮೊದಲು ಬೇಕಾಗಿರೋದು ಐರನ್ ಓರು. ಈ ಐರನ್ ಓರಲ್ಲಿರುವಂಥ ಕೆಮಿಕಲ್ನ ರಿಡಕ್ಷನ್ ಮಾಡೋದ್ರಿಂದ ಪಿಗ್ ಐರನ್ ಸಿಗುತ್ತೆ. ಈ ಕೆಮಿಕಲ್ ರಿಡಕ್ಷನ್ ಮಾಡುವಂಥ ಪ್ರೋಸೆಸ್ನ ಸ್ಮೆಲ್ಟಿಂಗ್ ಅಂತ ಕರಿತೀವಿ. ಮಕ್ಕಳ, ಇನ್ನು ಈ ಪಿಗ್ ಐರನ್ ಕೆಮಿಕಲ್ ರಿಡಕ್ಷನ್ ಮಾಡಬೇಕು ಅಂತಂದರೆ ಒಂದು ಪ್ರೋಸೆಸ್ ಇದೆ ಅಂತೇಳಿದ್ವಿ. ಆ ಪ್ರೋಸೆಸ್ಗೆ ಕೆಲವು ರಾ ಮೆಟೀರಿಯಲ್ಸ್ ಬೇಕಾಗುತ್ತೆ. ಏನು ಇಲ್ಲದೆ ಒಂದು ಪ್ರೋಸೆಸ್ ಮಾಡೋಕ್ಕಾಗತ್ತಾ? ಏನದು? ಫಸ್ಟು ರಾ ಮೆಟೀರಿಯಲ್, ಕಚ್ಚಾ ವಸ್ತುಗಳು ಅಂತೀವಲ್ಲ, ರಾ ಅಂತ. ಈಗ ಪೇಪರ್ ತಯಾರು ಮಾಡೋಕ್ಕೆ ಬಿದಿರು ಬೇಕು, ಕಬ್ಬಿನ ಸಿಪ್ಪೆ ಬೇಕು, ಅದು ರಾ ಮೆಟೀರಿಯಲ್ಲು ಅಲ್ವಾ. ಸಕ್ಕರೆ ತಯಾರು ಮಾಡೋಕ್ಕೆ ಕಬ್ಬು ಬೇಕು, ರಾ ಮೆಟೀರಿಯಲ್ಲು. ಬೆಲ್ಲ ತಯಾರು ಮಾಡೋಕ್ಕೆ ಕಬ್ಬು ಬೇಕು, ರಾ ಮೆಟೀರಿಯಲ್ಲು ಅಲ್ವಾ. ಈಗ ಆ ಕಬ್ಬು ಮಾತ್ರನೇ ಹಾಕ್ತಾರೆ, ಅದಕ್ಕೆ ಜೊತೆಲಿ ಏನೋ ಮಿಕ್ಕಿದೆಲ್ಲ ಕೆಮಿಕಲ್ಗಳೆಲ್ಲ ಹಾಕಲ್ವಾ. ಅದೇ ಥರ ಈ ಪಿಗ್ ಐರನ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಮೊದಲನೇ ರಾ ಮೆಟೀರಿಯಲ್ಲು ಐರನ್ ಓರ್ ಇಂಪಾರ್ಟೆಂಟು. ಐರನ್ ಓರ್ ಅನ್ನೋದು ಇಂಪಾರ್ಟೆಂಟು. ನೆಕ್ಸ್ಟು ಕೋಕ್, ಮತ್ತೊಂದು ಫ್ಲಕ್ಸ್. ಈ 3 ರಾ ಮೆಟೀರಿಯಲ್ಸು ನಮಗೆ ಪಿಗ್ ಐರನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಬೇಕಾಗಿರುವಂಥದ್ದು. ಯಾವುದ್ಯಾವುದು? ಐರನ್ ಓರ್ ಭೂಮಿಯಿಂದ ಸಿಗೋದು, ಕೋಕ್ ಆ್ಯಂಡ್ ಫ್ಲಕ್ಸ್. ಈ 3 ರಾ ಮೆಟೀರಿಯಲ್ನ ಯೂಸ್ ಮಾಡಿಕೊಂಡು ನಾವು ಪಿಗ್ ಐರನ್ನ ಪ್ರೊಡ್ಯೂಸ್ ಮಾಡ್ತೀವಿ. ಹೇಗೆ ನೋಡೋಣ. ಮೊದಲು ಈ ಐರನ್ ಓರ್ ಅಂದ್ರೇನು, ಕೋಕ್ ಅಂದ್ರೇನು, ಈ ಫ್ಲಕ್ಸ್ ಅಂದ್ರೇನು ಅಂತ ತಿಳ್ಕೊಂಬಿಡ್ತೀವಿ. ಮೊದಲು ಐರನ್ ಓರ್. ಏನಿದೆ ಐರನ್ ಓರು? ನಮಗೆ ಗೊತ್ತು, ಐರನ್ ಓರ್ ಅಂತಂದರೆ ಕಬ್ಬಿಣದ ಅದಿರು ಅಂತ ನಾನು ಹೇಳಿದೆ. ಎಲ್ಲಿ ಸಿಗುತ್ತದು? ನ್ಯಾಚುರಲ್ ಆಗಿ ನಮಗೆ ಭೂಮಿಲಿ ಸಿಗುತ್ತೆ. ಐರನ್ ಓರ್ ಆರ್ ನ್ಯಾಚುರಲಿ ಅವೈಲಬಲ್. ನ್ಯಾಚುರಲಾಗಿ ಸಿಗುವಂಥದ್ದು ನಮಗೆ ಎಲ್ಲಿ? ಭೂಮಿಲಿ ಸಿಗುತ್ತೆ. ಭೂಮಿನಲ್ಲಿ ಸಿಗುತ್ತೆ. ಭೂಮಿನ ಆಗೋದು, ಅದರಲ್ಲಿರೋ ಮಣ್ಣು ಇದೆಲ್ಲನೂ ಸಪ್ರೇಟ್ ಮಾಡ್ಕೊಂಡು ಬಂದಾಗ ಅದಕ್ಕೊಂದು ಪ್ರೋಸೆಸ್ ಇದೆ. ಅಲ್ಲಿ ಕಬ್ಬಿಣದ ಅದಿರು ಹೇರಳವಾಗಿ ಸಿಗುತ್ತೆ. ಇದು ನ್ಯಾಚುರಲ್ ಆಗಿ ಸಿಗುವಂಥದ್ದು. ಕಂಟೈನ್ ಐರನ್ ಇನ್ ಡಿಫರೆಂಟ್ ಪ್ರಪೋರ್ಷನ್ಸ್. ಮತ್ತು ಇದರಲ್ಲಿ ಡಿಫರೆಂಟ್ ಪ್ರಪೋರ್ಷನ್ಸ್ ಐರನ್ ಇರುತ್ತೆ. ಯಾತರಲ್ಲಿ? ಐರನ್ ಓರಲ್ಲಿ. ಕಬ್ಬಿಣದ ಅದಿರು ಅಂತ ಏನು ಹೇಳ್ತೀವಿ ಅದು ನಮಗೆ ನ್ಯಾಚುರಲ್ ಆಗಿ ಸಿಗುತ್ತೆ. ಮತ್ತು ಅದರಲ್ಲಿ ಡಿಫರೆಂಟ್ ಪ್ರಪೋರ್ಷನ್ಸ್ ಆಫ್ ಐರನ್ ಇರುತ್ತೆ. ಆ್ಯಂಡ್ ಇದರಲ್ಲಿ ಟೈಪ್ಸ್ಗಳಿದ್ದಾವೆ. ದ ಟೈಪ್ಸ್ ಆಫ್ ಐರನ್ ಓರ್ಸ್.
ಈ ಕಬ್ಬಿಣದ ಅದಿರಲ್ಲಿ ಒಂದು 2-3 ಥರದ್ದು ಟೈಪ್ಗಳಿದ್ದಾವೆ. ಅದು ಯಾವ್ದು ಅಂತ ನೋಡೋಣ. ನಂಬರ್ 1 ಮ್ಯಾಗ್ನೆಟೈಟ್ ಅನ್ನೋದು ಒಂದು ಐರನ್ ಓರು. ಹೆಮಟೈಟ್ ಅನ್ನೋದು ಇನ್ನೊಂದು ಐರನ್ ಓರು, ಇನ್ನೊಂದು ಟೈಪ್ ಆಫ್ ಐರನ್ ಓರು. ಮತ್ತು ಲಿಮೋನೈಟ್ ಅಂತೇಳ್ಬಿಟ್ಟು ಇನ್ನೊಂದು ಟೈಪ್ ಆಫ್ ಐರನ್ ಓರು. ಮತ್ತು ಕಾರ್ಬೋನೇಟ್ ಅಂತೇಳ್ಬಿಟ್ಟು ಇನ್ನೊಂದು ಟೈಪ್ ಆಫ್ ಐರನ್ ಓರ್. ಈ 4 ಥರದ ಟೈಪ್ ಆಫ್ ಐರನ್ ಓರ್ ಸಿಗುತ್ತೆ ಮಕ್ಕಳೇ. ಐರನ್ ಓರು ಭೂಮಿಯಿಂದ ನ್ಯಾಚುರಲಾಗಿ ಸಿಗೋದು, ಅದರಲ್ಲಿ ಈ 4 ಥರದಿದೆ: ಮ್ಯಾಗ್ನೆಟೈಟ್, ಹೆಮಟೈಟ್, ಲಿಮೋನೈಟ್ ಆ್ಯಂಡ್ ಕಾರ್ಬೋನೈಟ್. ಇದಿಷ್ಟು ಥರದ್ದು ಐರನ್ ಓರ್ಗಳು ಸಿಗುತ್ತೆ. ಇದರಲ್ಲಿ ನಮಗೆ ಯಾವ್ಯಾವ ಸಂದರ್ಭಕ್ಕೆ ಯಾವ್ಯಾವ ಪರ್ಪಸ್ಗೆ ಏನೇನು ಬೇಕೋ ಅದನ್ನು, ಯಾವ್ಯಾವ ಥರದ್ದು ಬೇಕೋ ಅದನ್ನು ಯೂಸ್ ಮಾಡ್ಕೊಳ್ತೀವಿ. ಓಕೆನಾ? ಇನ್ನು ಕೋಕ್ ಅಂದರೆ ಏನು ನೋಡೋಣ. ರಾ ಮೆಟೀರಿಯಲ್ ಐರನ್ ಓರ್ ಆಯಿತು. ಐರನ್ ಓರಲ್ಲಿ 4 ಟೈಪ್ ಆಯಿತು. ಅದಾದಮೇಲೆ ಇನ್ನೊಂದು ರಾ ಮೆಟೀರಿಯಲ್ಲು ಕೋಕ್. ಇದೇನಿದು ಕೋಕ್? ಕೋಕ್ ಈಸ್ ದ ಫ್ಯೂಯಲ್ ಯೂಸ್ ಟು ಗಿವ್ ದಿ ನೆಸಸರಿ ಹೀಟ್ ಟು ಕ್ಯಾರಿ ಆನ್ ದಿ ರಿಡ್ಯೂಸಿಂಗ್ ಆ್ಯಕ್ಷನ್. ಈ ಕೋಕ್ ಅನ್ನೋದು ಒಂದು ಫ್ಯೂಯಲ್ ಥರ. ಫ್ಯೂಯಲ್ ಅಂದ್ರೇನು? ಪೆಟ್ರೋಲ್ ಈಸ್ ಎ ಫ್ಯೂಯಲ್, ಸಿಮೆಣ್ಣೆ ಈಸ್ ಎ ಫ್ಯೂಯಲ್, ಡೀಸೆಲ್ ಈಸ್ ಎ ಫ್ಯೂಯಲ್. ಮರ ಒಲೆ ಉರಿ ಹಾಕ್ತೀವಲ್ಲ, ಅದರಲ್ಲಿ ವುಡ್ ಪೀಸ್ಗಳು ಫ್ಯೂಯಲ್. ಮರದ ಒಟ್ಟು ಫ್ಯೂಯಲ್. ಕಲ್ಲಿದ್ಲು ಫ್ಯೂಯಲ್. ಅದೇ ಥರನೇ ಈ ಕಲ್ಲಿದ್ಲು ಥರನೇ ಇರ್ತಿದ್ದು ಕೋಕ್. ಈ ಕೋಕ್ ಫ್ಯೂಯಲ್ ಆಗಿ ಇದನ್ನು ಯೂಸ್ ಮಾಡ್ತಾರೆ. ಯಾತಕ್ಕೆ ಅಂದರೆ ಅಲ್ಲಿ ಬೇಕಾಗಿರುವಂಥ ಹೀಟನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ. ಆ ರೆಡ್ಯೂಸಿಂಗ್ ಆ್ಯಕ್ಷನ್ ಇದೆಯಲ್ಲ, ಆ ರೆಡ್ಯೂಸಿಂಗ್ ಆ್ಯಕ್ಷನಲ್ಲಿ ನಮಗೆ ಹೀಟ್ ಬೇಕಾಗುತ್ತೆ. ಆ ಹೀಟ್, ನೆಸಸರಿ ಹೀಟನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಅಲ್ಲಿ ಈ ಕೋಕನ್ನ ಯೂಸ್ ಮಾಡ್ತೀವಿ ಆ್ಯಸ್ ಎ ಫ್ಯೂಯಲ್ ಥರ ಕೋಕನ್ನ ಯೂಸ್ ಮಾಡ್ತೀವಿ. ಇದು ಏನು ಕೊಡ್ತದೆ ಇದರಲ್ಲಿ? ನೆಸಸರಿ ಹೀಟನ್ನು ಕೊಡುತ್ತೆ. ಏನಕ್ಕೆ ಅಂತಂದರೆ ರೆಡ್ಯೂಸಿಂಗ್ ಆ್ಯಕ್ಷನಲ್ಲಿ ಇದು ನಮಗೆ ಬೇಕಾಗಿರುವಷ್ಟು ಹೀಟನ್ನು ಕೊಡುತ್ತೆ. ಮತ್ತು ಇದು ಕೋಕ್ ಈಸ್ ಎ ಫ್ಯೂಯಲ್. ಕೋಕನ್ನ ನಾವು ಫ್ಯೂಯಲ್ ಥರ ಯೂಸ್ ಮಾಡ್ತೀವಿ. ಆ್ಯಂಡ್ ದ ಕಾರ್ಬನ್ ಫ್ರಮ್ ದ ಕೋಕ್ in the form of carbon monoxide combines with the iron ore to reduce it to iron. ಇದೇನು ಮಾಡುತ್ತಪ್ಪ ಅಂತಂದರೆ, ಈ ಕಾರ್ಬನ್, ಈ ಕೋಕಲ್ಲಿ ಕೂಡ ಕಾರ್ಬನ್ ಇರುತ್ತೆ. ಈ ಕೋಕಲ್ಲಿ ಇರೋವಂಥ ಕಾರ್ಬನ್ ಮಾನಾಕ್ಸೈಡ್ ಆಗಿ ಈ ಐರನ್ ಓರ್ ಜೊತೆಗೆ ಸೇರ್ಕೊಂಡ್ಬಿಟ್ಟು ಅದು ರೆಡ್ಯೂಸ್ ಮಾಡುತ್ತೆ, ಕೆಮಿಕಲ್ನ ರೆಡ್ಯೂಸ್ ಮಾಡಿ ಐರನ್ ಆಗಿ ಕನ್ವರ್ಟ್ ಮಾಡುತ್ತೆ. ಈ ಕೋಕ್ ಏನು ಮಾಡುತ್ತೆ? ಕೋಕಲ್ಲಿರುವಂಥ ಕಾರ್ಬನ್ ಮಾನಾಕ್ಸೈಡ್ ಆಗಿ ಕಂಬೈನ್ಸ್ ವಿತ್ ದಿ ಐರನ್ ಓರ್ ಜೊತೆಗೆ ಕಂಬೈನ್ ಆಗೋಗುತ್ತೆ. ಆಮೇಲೆ ಟು ರೆಡ್ಯೂಸ್ ಇಟ್ ಟು ಐರನ್, ಅದನ್ನು ಆ ಕೆಮಿಕಲ್ನೆಲ್ಲ ರೆಡ್ಯೂಸ್ ಮಾಡಿ ಐರನ್ ಆಗಿ ಕನ್ವರ್ಟ್ ಆಗುತ್ತೆ. ದ ಕಾರ್ಬನ್ ಫ್ರಮ್ ದ ಕೋಕ್ ಇನ್ ದಿ ಫಾರ್ಮ್ ಆಫ್ ಕಾರ್ಬನ್ ಮಾನಾಕ್ಸೈಡ್ ಕಂಬೈನ್ಸ್ ವಿತ್ ದಿ ಐರನ್ ಓರ್ ಟು ರೆಡ್ಯೂಸ್ ಇಟ್ ಟು ಐರನ್. ಅರ್ಥ ಆಯ್ತಾ ಮಕ್ಕಳೇ? ಕೋಕಲ್ಲಿ ಕಾರ್ಬನ್ ಇದೆ. ಆ ಕಾರ್ಬನ್ ಮಾನಾಕ್ಸೈಡ್ ರೂಪದಲ್ಲಿ ಐರನ್ ಓರ್ ಜೊತೆ ಕಂಬೈನ್ ಆಗ್ಬಿಟ್ಟು ಐರನ್ ಆಗೋದಕ್ಕೆ, ಕೆಮಿಕಲ್ ಎಲ್ಲ ರೆಡ್ಯೂಸ್ ಆಗಿ ಐರನ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಆ್ಯಂಡ್ ಫ್ಲಕ್ಸ್. ಇದೇನು ಫ್ಲಕ್ಸು ಅಂತಂದರೆ, ದಿಸ್ ಈಸ್ ದಿ ಮಿನರಲ್ ಸಬ್ಸ್ಟೆನ್ಸ್ charged into a blast furnace to lower the melting point of the ore. ಮಕ್ಕಳೇ, ಇಲ್ಲಿ ಫಸ್ಟು ಈ ಫ್ಲಕ್ಸ್ ಅನ್ನೋದು ಮಿನರಲ್ ಸಬ್ಸ್ಟೆನ್ಸ್ ಅಂತ ತಿಳ್ಕೊಂಬಿಡಿ. ಫ್ಲಕ್ಸ್ ಈಸ್ ಎ ಮಿನರಲ್ ಸಬ್ಸ್ಟೆನ್ಸ್. ಇದು ನೋಡಿ, ಇದು ಚಾರ್ಜ್ಡ್ ಇಂಟು ಎ ಬ್ಲಾಸ್ಟ್ ಫರ್ನೆಸ್ ಅಂತಿದೆಯಲ್ಲ. ಈ ಚಾರ್ಜ್ಡ್ ಅಂತಂದರೆ ತುಂಬೋದು ಅಂತ, ಹಾಕೋದು ಅಂತ. ಚಾರ್ಜ್ ಅಂದರೆ ನಾವು ಈ ಬ್ಯಾಟ್ರಿ ಎಲ್ಲ ಚಾರ್ಜ್ ಮಾಡ್ಕೋತೀವಲ್ಲ, ಆ ಥರ ಚಾರ್ಜ್ ಅಲ್ಲ. ಆ್ಯಕ್ಚುಲಿ ಆ ಚಾರ್ಜಲ್ಲಿ ಏನು ಮಾಡ್ತೀವಿ ನಾವು? ಪವರ್ನ ತುಂಬ್ತೀವಲ್ವಾ, ಪವರ್ನ ತುಂಬೋದು, ಅದನ್ನು ಚಾರ್ಜಿಂಗ್ ಅಂತೀವಿ ಅಲ್ವಾ? ಇಲ್ಲೂ ಅದು ಅಷ್ಟೇ. ಈ ಬ್ಲಾಸ್ಟ್ ಫರ್ನೆಸ್ಗೆ ಈ ಫ್ಲಕ್ಸನ್ನ ಚಾರ್ಜ್ ಮಾಡ್ತೀವಿ, ಅಂದರೆ ಹಾಕ್ತೀವಿ. ಏನಕ್ಕಪ್ಪ ಅಂತಂದರೆ, ಟು ಲೋಯರ್ ದಿ ಮೆಲ್ಟಿಂಗ್ ಪಾಯಿಂಟ್ ಆಫ್ ದಿ ಓರ್ ಇದೆಯಲ್ಲ, ಐರನ್ ಓರ್ದು ಮೆಲ್ಟಿಂಗ್ ಪಾಯಿಂಟ್ ಇದೆಯಲ್ಲ, ಅದನ್ನು ಲೋ ಮಾಡೋದಕ್ಕೆ ಈ ಫ್ಲಕ್ಸು ಯೂಸ್ ಆಗುತ್ತೆ. and it combines with the non-metallic portion of the ore to form a molten slag. ಮತ್ತು ಇದೇನಪ್ಪ ಮಾಡುತ್ತೆ ಅಂತಂದರೆ, ನಾನ್ ಮೆಟಾಲಿಕ್ ಪೋರ್ಷನ್ಸ್ ಇರುತ್ತಲ್ಲ ಐರನ್ ಓರಲ್ಲಿ, ಬೇಕಾದಷ್ಟು ಇಂಪ್ಯೂರಿಟೀಸ್ ಎಲ್ಲ ಇರುತ್ತೆ.
ಐರನ್ ಓರ್ ನಮಗೆ ಕಬ್ಬಿಣದ ನ್ಯಾಚುರಲ್ ಸಿಗುವಾಗ ಪ್ಯೂರ್ ಅಷ್ಟು ಫಾರ್ಮಲ್ಲಿ ಸಿಗುತ್ತಾ? ಸಿಗಲ್ಲ. ಬೇಕಾದಷ್ಟು ಇಂಪ್ಯೂರಿಟೀಸ್ ಎಲ್ಲ ಇರುತ್ತೆ. ಆ ಇಂಪ್ಯೂರಿಟೀಸ್ ಎಲ್ಲ ಅಂದರೆ ನಾನ್ ಮೆಟಾಲಿಕ್ ಪೋರ್ಷನ್ ಎಲ್ಲನೂ ಜೊತೆಗೆ ಈ ಫ್ಲಕ್ಸು ಮಿಕ್ಸ್ ಆಗಿಬಿಟ್ಟು ಮೋಲ್ಟನ್ ಸ್ಲ್ಯಾಗ್ ಆಗೋಯ್ತದೆ. ಅಂದರೆ ದ್ರವರೂಪದ ಸ್ಲ್ಯಾಗ್ ಆಗಿ ಮೇಲ್ಗಡೆ ತೇಲ್ತಾ ಇರುತ್ತೆ. ಸೊ ಫ್ಲಕ್ಸ್ ಈಸ್ ಎ ಮಿನರಲ್ ಸಬ್ಸ್ಟೆನ್ಸ್ ಚಾರ್ಜ್ಡ್ ಇನ್ ಟು ಎ ಬ್ಲಾಸ್ಟ್ ಫರ್ನೆಸ್ ಟು ಲೋಯರ್ ದಿ ಮೆಲ್ಟಿಂಗ್ ಪಾಯಿಂಟ್ ಆಫ್ ದ ಓರ್ ಆ್ಯಂಡ್ ಇಟ್ ಕಂಬೈನ್ಸ್ ವಿತ್ ದಿ ನಾನ್ ಮೆಟಾಲಿಕ್ ಪೋರ್ಷನ್ ಆಫ್ ದ ಓರ್ ಟು ಫಾರ್ಮ್ ಎ ಮೋಲ್ಟನ್ ಸ್ಲ್ಯಾಗ್ ಆಗೋದಕ್ಕೆ ಇದೇನು ಮಾಡುತ್ತೆ ಫ್ಲಕ್ಸು ಈ ಐರನ್ ಓರಲ್ಲಿ ಇರುವಂಥ ಇಂಪ್ಯೂರಿಟೀಸ್ ಅಂದರೆ ನಾನ್ ಮೆಟಾಲಿಕ್ ಪೋರ್ಷನ್ ಜೊತೆ ಕಂಬೈನ್ ಆಗಿಬಿಟ್ಟು ಮೋಲ್ಟನ್ ಸ್ಲ್ಯಾಗ್ ಆಗಿ ಕನ್ವರ್ಟ್ ಆಗೋಗುತ್ತೆ. ಅದೇನು ಮೋಲ್ಟನ್ ಸ್ಲ್ಯಾಗ್ ಅಂತಂದರೆ ಮುಂದಕ್ಕೆ ನೋಡೋಣ. ಆ್ಯಂಡ್ ಲೈಮ್ಸ್ಟೋನ್ ಈಸ್ ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಫ್ಲಕ್ಸ್ ಇನ್ ದಿ ಬ್ಲಾಸ್ಟ್ ಫರ್ನೆಸ್. ಮತ್ತು ಈ ಲೈಮ್ಸ್ಟೋನ್ ಅನ್ನೋದನ್ನು ಕಾಮನ್ ಆಗಿ ಯೂಸ್ ಮಾಡ್ತಾರೆ ಫ್ಲಕ್ಸ್ ಆಗಿ. ಈ ಲೈಮ್ಸ್ಟೋನ್ನ ಆ್ಯಸ್ ಎ ಫ್ಲಕ್ಸ್ ಈ ಲೈಮ್ಸ್ಟೋನ್ನ ಯೂಸ್ ಮಾಡ್ತಾರೆ ಕಾಮನ್ ಆಗಿ. ಇದೇನಿದು ಬ್ಲಾಸ್ಟ್ ಫರ್ನೆಸ್ಸು ಅಂತಿದ್ದೀರಲ್ಲ ಸರ್ ಅಂದರೆ, ಈ ಬ್ಲಾಸ್ಟ್ ಫರ್ನೆಸ್ ಅನ್ನೋ ಈ ಒಂದು ಫರ್ನೆಸ್ ಒಳಗಡೆ ಈ ಪಿಗ್ ಐರನ್ ತಯಾರಾಗೋದು. ಈ ಬ್ಲಾಸ್ಟ್ ಫರ್ನೆಸ್ ಅನ್ನೋ ಫರ್ನೆಸ್ ಒಳಗಡೆ. ಅದೇನು ಅಂತ ಹೇಳ್ತೀನಿ ಈಗ. ಬಂತು ನೋಡಿ ಬ್ಲಾಸ್ಟ್ ಫರ್ನೆಸ್. ಸರಿ, ಏನು ಅಷ್ಟೊತ್ತಿಂದ ಬ್ಲಾಸ್ಟ್ ಫರ್ನೆಸ್ ಚಾರ್ಜ್ ಇಂಟು ಬ್ಲಾಸ್ಟ್ ಫರ್ನೆಸ್ಸು ಮತ್ತು ಲೈಮ್ ಸ್ಟೋನ್ನ ಬ್ಲಾಸ್ಟ್ ಫರ್ನೆಸ್ಸಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ ಇದ್ವಲ್ಲ. ಏನದು ಸರ್ ಬ್ಲಾಸ್ಟ್ ಫರ್ನೆಸ್ಸು ಅಂತಂದರೆ, ಬ್ಲಾಸ್ಟ್ ಫರ್ನೆಸ್ ನೋಡಿ ಈ ಥರ ಇರುತ್ತೆ. ಇದು ಅಗಾಧವಾಗಿರುತ್ತೆ, ತುಂಬ ದೊಡ್ಡದು ಪ್ಲ್ಯಾಂಟು. ಇಲ್ಲಿ ನಮಗೆ ಕಾಣ್ತಾ ಇರೋಷ್ಟು ಚಿಕ್ಕದಿರಲ್ಲ, ಹೆಚ್ಚು ಕಮ್ಮಿ ಒಂದು 20 ಮೀಟ್ರ್ ಇರುತ್ತೆ. ಮೀಟ್ರು ಅಡಿಯಲ್ಲ, 15-20 ಮೀಟ್ರ್ ಇರುತ್ತೆ. ಸಿಕ್ಕಾಪಟ್ಟೆ ಅಗಾಧವಾಗಿ ದೊಡ್ಡ ಪ್ಲ್ಯಾಂಟ್ ಇದು, ಭಯಂಕರ ದೊಡ್ಡ ಪ್ಲ್ಯಾಂಟ್ ಇರುತ್ತೆ. ಎಲ್ಲ ಆಟೋಮೆಟಿಕ್ಕಾಗಿ ಅದಕ್ಕೆಲ್ಲ ಟ್ರೈನ್ ರ್ಯಾಕ್ಗಳು ಅದು ಇದು ಎಲ್ಲ ಕನ್ವೇಯರು ಎಲ್ಲ ಹಾಕಿ ಬಿಟ್ಬಿಟ್ಟಿರ್ತಾರೆ. ಅದಕ್ಕೆಲ್ಲ ತೊಗೊಂಡೋಗಿ ಹಾಕೋದಕ್ಕೆ ಅದು ಹೇಗೆ ಹಾಕ್ತಾರೆ ಅಂತ ಆಮೇಲೆ ನೋಡೋಣ. ನೋಡಿ ಬ್ಲಾಸ್ಟ್ ಫರ್ನೆಸ್ಸು ಈ ಥರ ಇರುತ್ತೆ. ಈ ಬ್ಲಾಸ್ಟ್ ಫರ್ನೆಸ್ದು ಇಲ್ಲಿ ನೋಡಿ ಎಕ್ಸಾಸ್ಟ್ ಗ್ಯಾಸ್ ಅಂದರೆ ಗ್ಯಾಸ್ ಹೋಗೋದಕ್ಕೆ ಜಾಗ ಇಲ್ಲಿದೆ ನೋಡಿ. ಇದು ಈ ಪೋರ್ಷನ್ನ ಥ್ರೋಟ್ ಅಂತ ಕರೀತಾರೆ. ಇಲ್ಲಿದೆಲ್ಲ ಇದನ್ನು ಡಬಲ್ ಬೆಲ್ ಅಂತ ಕರೀತಾರೆ ಇದನ್ನು. ಇದು ಟಾಪ್ ಪೋರ್ಷನ್ನು, ಇದು ಇಲ್ಲಿಂದ ಇಲ್ಲಿಗೆ ಸ್ಟಾಕ್ ಪೋರ್ಷನ್ನು. ಮತ್ತು ಇಲ್ಲಿ ನೋಡಿ ಕೋಕು ಓರು. ಮತ್ತು ಡಿಫ್ರೆಂಟ್ ಪ್ಲೇಸಲ್ಲಿ ಡಿಫ್ರೆಂಟ್ ಡಿಗ್ರಿ ಇದು ಹೀಟ್ ಇದೆ. ಇಲ್ಲಿ 200 ಡಿಗ್ರಿ ಇದೆ, ಇಲ್ಲಿ 250 ಡಿಗ್ರಿ ಇದೆ, ಇಲ್ಲಿ 500 ಡಿಗ್ರಿ ಇದೆ. ಇಲ್ಲಿ ಪುನಃ ಇಲ್ಲಿ ಕೆಳಗಡೆ 200 ಡಿಗ್ರಿ ಇದೆ. ಇಲ್ಲಿ ಬಾಷ್ ಅಂತ ಒಂದು ಪ್ಲೇಸು. ಇದು ನೋಡಿ ಹಾಟ್ ಏರ್ ಸಪ್ಲೈ ಫ್ರಮ್ ಸ್ಟೌವಿಂದ ಹಾಟ್ ಏರ್ ಸಪ್ಲೈ ಮಾಡೋಕ್ಕೆ ಜಾಗ ಇದು. ಚ್ಯೂಯರ್ಸ್ ಅಂತ ಕರಿತೀವಿ ಅದನ್ನು, ಚ್ಯೂಯರ್ಸ್ ಅಂತ. ಮತ್ತು ಇಲ್ಲಿಗೆ ಒಂದು ಜಾಗ ಇದೆ, ಇದು ಆಚೆ ಬರೋದಕ್ಕೆ ಕರಗಿದ್ದೆಲ್ಲ ಆಚೆ ಬರೋಕ್ಕೆ. ಈ ಕಡೆನೂ ಒಂದು ಜಾಗ ಇದೆ, ಇದು ಒಂದು ಈ ಕಡೆನೂ ಒಂದು ಜಾಗ ಇದೆ. ಇದು ನೋಡಿ, ಇದಿಷ್ಟು ಇಂಪಾರ್ಟೆಂಟ್ ಮೇನ್ ಪಾರ್ಟ್ಸ್ ಆಫ್ ದಿ ಬ್ಲಾಸ್ಟ್ ಫರ್ನೆಸ್. ಇದು ಹೇಗೆ ವರ್ಕ್ ಆಗುತ್ತೆ ನೋಡಿ. ದ ಫರ್ನೆಸ್ ಯೂಸ್ಡ್ ಫಾರ್ ಸ್ಮೆಲ್ಟಿಂಗ್ ಐರನ್ ಓರ್ ಈಸ್ ದಿ ಬ್ಲಾಸ್ಟ್ ಫರ್ನೆಸ್. ಐರನ್ ಓರ್ನ ಸ್ಮೆಲ್ಟಿಂಗ್ ಪ್ರೋಸೆಸ್ ಯಾವ ಥರ ಮಾಡ್ತೀವಪ್ಪ ಅಂತಂದರೆ, ಯಾವ ಫರ್ನೆಸಲ್ಲಿ ಮಾಡ್ತೀವಿ ಅಂತಂದರೆ ಬ್ಲಾಸ್ಟ್ ಫರ್ನೆಸ್ಸಲ್ಲಿ ಮಾಡ್ತೀವಿ. ಸ್ಮೆಲ್ಟಿಂಗ್ ಪ್ರೋಸೆಸ್ ಅಂದ್ರೇನು? ರಿಡಕ್ಷನ್ ಆಫ್ ಕೆಮಿಕಲ್. ಸ್ಮೆಲ್ಟಿಂಗ್ ಅಂತಂದರೆ ರಿಡಕ್ಷನ್ ಆಫ್ ಕೆಮಿಕಲ್. ಏನಕ್ಕೆ ಮಾಡೋದು ನಾವು? ರಿಡಕ್ಷನ್ ಆಫ್ ಕೆಮಿಕಲ್ ಅಂದರೆ ಐರನ್ ಓರಲ್ಲಿರುವಂಥ ಕೆಮಿಕಲ್ನ ರೆಡ್ಯೂಸ್ ಮಾಡಿದ್ರೆ ಪಿಗ್ ಐರನ್ ಆಗಿ ಕನ್ವರ್ಟ್ ಆಗುತ್ತದು. ಪಿಗ್ ಐರನ್ ಸಿಗುತ್ತೆ ನಮಗೆ. ಆ ರಿಡಕ್ಷನ್ ಆಫ್ ಕೆಮಿಕಲ್ ಏನಿದೆ ಆ ಪ್ರೋಸೆಸ್ನ ಸ್ಮೆಲ್ಟಿಂಗ್ ಅಂತ ಕರಿತೀವಿ. ಮತ್ತು ಆ ಸ್ಮೆಲ್ಟಿಂಗ್ ಅನ್ನೋ ಪ್ರೋಸೆಸ್ಸು ಈ ಬ್ಲಾಸ್ಟ್ ಫರ್ನೆಸ್ಸಲ್ಲಿ ಆಗೋದು. ಅಥವಾ ಈ ಸ್ಮೆಲ್ಟಿಂಗ್ ಯಾವ ಫರ್ನೆಸ್ಸಲ್ಲಿ ಆಗುತ್ತೋ ಆ ಫರ್ನೆಸ್ನ ಬ್ಲಾಸ್ಟ್ ಫರ್ನೆಸ್ ಅಂತ ಕರೀತಾರೆ. ದ ಫರ್ನೆಸ್ ಯೂಸ್ಡ್ ಫಾರ್ ಸ್ಮೆಲ್ಟಿಂಗ್ ಐರನ್ ಓರ್ ಈಸ್ ದಿ ಬ್ಲಾಸ್ಟ್ ಫರ್ನೆಸ್. ಈ ಬ್ಲಾಸ್ಟ್ ಫರ್ನೆಸ್ ಅಂದ್ರೇನು? ಸ್ಮೆಲ್ಟಿಂಗ್ ಪ್ರೋಸೆಸ್ ಆಗುತ್ತೆ ಈ ಬ್ಲಾಸ್ಟ್ ಫರ್ನೆಸ್ಸಲ್ಲಿ. ಸ್ಮೆಲ್ಟಿಂಗ್ ಪ್ರೋಸೆಸ್ ಅಂದರೆ ಐರನ್ ಓರಲ್ಲಿರುವಂಥ ಕೆಮಿಕಲ್ ಕಂಟೆಂಟ್ಸ್ನ ರೆಡ್ಯೂಸ್ ಮಾಡೋದು.
ಕೆಮಿಕಲ್ ಕಂಟೆಂಟ್ ರೆಡ್ಯೂಸ್ ಆದರೆ ಪಿಗ್ ಐರನ್ ಆಗಿ ಕನ್ವರ್ಟ್ ಆಗುತ್ತೆ, ಪಿಗ್ ಐರನ್ನು ನಮಗೆ ಸಿಗುತ್ತೆ. ಸೊ ಸ್ಮೆಲ್ಟಿಂಗ್ ಅನ್ನೋ ಅಂದರೆ ಪ್ರೋಸೆಸ್ಸು ಕೆಮಿಕಲ್ನ ರಿಡಕ್ಷನ್ ಮಾಡ್ತೀವಿ. ರಿಡಕ್ಷನ್ ಮಾಡಿದಾಗ ನಮಗೆ ಅಲ್ಲಿ ಪಿಗ್ ಐರನ್ ಸಿಗುತ್ತೆ. ಅಂದರೆ ಈ ಬ್ಲಾಸ್ಟ್ ಫರ್ನೆಸ್ಸಿಂದ ನಮಗೆ ಏನು ಸಿಗುತ್ತೆ, ಬ್ಲಾಸ್ಟ್ ಫರ್ನೆಸ್ಸಲ್ಲಿ ಕೊನೆಯಲ್ಲಿ ನಮಗೆ ಪ್ರಾಡಕ್ಟ್ ಏನು ಸಿಗುತ್ತೆ ಅಂತಂದರೆ, ದ ಪ್ರಾಡಕ್ಟ್ ಒಬ್ಟೈನ್ಡ್ ಫ್ರಮ್ ಸ್ಮೆಲ್ಟಿಂಗ್ ಇನ್ ದಿ ಬ್ಲಾಸ್ಟ್ ಫರ್ನೆಸ್ ಈಸ್ ಪಿಗ್ ಐರನ್. ಇದನ್ನು ತಿರುಗಿಸಿ ಮುರಿಸಿ ಕೇಳ್ತಾನೆ ಇರ್ತಾನೆ ಮಕ್ಕಳೇ. ಸ್ಮೆಲ್ಟಿಂಗಿಂದ ಬರೋವಂಥ ಪ್ರಾಡಕ್ಟ್ ಯಾವುದು ಅಂತ ಕೇಳ್ತಾನೆ. 4 ಆನ್ಸರ್ ಕೊಟ್ಬಿಟ್ಟಿರ್ತಾನೆ. ಪಿಗ್ ಐರನ್, ಕ್ಯಾಸ್ಟ್ ಐರನ್, ರಾಟ್ ಐರನ್, ಮಗದೊಂದು. ನೀವು ಪಿಗ್ ಐರನ್ ಅಂತ ಬರೀಬೇಕು. ಅಥವಾ ಬ್ಲಾಸ್ಟ್ ಫರ್ನೆಸ್ಸಿಂದ ಬರುವಂಥ ಪ್ರಾಡಕ್ಟ್ ಯಾವುದು ಅಂತ ಕೇಳ್ತಾನೆ. ಬ್ಲಾಸ್ಟ್ ಫರ್ನೆಸ್ಸಿಂದ ಬರುವಂಥ ಪ್ರಾಡಕ್ಟು, ತಯಾರಾಗಿ ಬರುವಂಥ ಪ್ರಾಡಕ್ಟ್ ಯಾವುದು, ಪಿಗ್ ಐರನ್ ಅಂತ ನಾವು ಹೇಳಬೇಕಾಗುತ್ತೆ. ಅಥವಾ ಬ್ಲಾಸ್ಟ್ ಫರ್ನೆಸ್ಸಲ್ಲಿ ತಯಾರಾಗುವಂಥದ್ದು ಯಾವ ಪ್ರಾಡಕ್ಟು, ಪಿಗ್ ಐರನ್. ಬ್ಲಾಸ್ಟ್ ಫರ್ನೆಸ್ಸಲ್ಲಿ ಯಾವ ಪ್ರೋಸೆಸ್ ನಡೀತದೆ, ಸ್ಮೆಲ್ಟಿಂಗ್ ಪ್ರೋಸೆಸ್ ನಡೀತದೆ. ಸ್ಮೆಲ್ಟಿಂಗ್ ಪ್ರೋಸೆಸ್ ನಡೆದರೆ ಏನಾಗುತ್ತೆ, ಪಿಗ್ ಐರನ್ ಸಿಗುತ್ತೆ ನಮಗೆ. ಸ್ಮೆಲ್ಟಿಂಗ್ ಪ್ರೋಸೆಸ್ ಅಂದರೆ ಏನು, ರೆಡ್ಯೂಸಿಂಗ್ ದಿ ಕೆಮಿಕಲ್ ಪೋರ್ಷನ್ಸ್, ಕೆಮಿಕಲ್ಸ್ನ ರೆಡ್ಯೂಸ್ ಮಾಡೋದನ್ನು ಸ್ಮೆಲ್ಟಿಂಗ್ ಅಂತ ಕರಿತೀವಿ. ಸ್ಮೆಲ್ಟಿಂಗ್ ಮಾಡಿದ್ರೆ ಅದು ಪಿಗ್ ಐರನ್ ಸಿಗುತ್ತೆ. ಇದಿಷ್ಟು ಪ್ರೋಸೆಸ್ ಆಗುವಂಥದ್ದು ಬ್ಲಾಸ್ಟ್ ಫರ್ನೆಸ್ಸಲ್ಲಿ. ಸೊ ಈ ಪೋರ್ಷನ್ ನಿಮಗೆ ಕೇಳ್ತಾನೆ ಇರ್ತಾನೆ. ದ ಪ್ರಾಡಕ್ಟ್ ಒಬ್ಟೈನ್ಡ್ ಫ್ರಮ್ ದಿ ಸ್ಮೆಲ್ಟಿಂಗ್ ಇನ್ ದಿ ಬ್ಲಾಸ್ಟ್ ಫರ್ನೆಸ್ ಈಸ್ ಪಿಗ್ ಐರನ್. ಎರಡೂ ಕೇಳ್ಬಿಟ್ಟ. ಬ್ಲಾಸ್ಟ್ ಫರ್ನೆಸ್ಸಲ್ಲಿ ಸ್ಮೆಲ್ಟಿಂಗ್ ಅನ್ನೋ ಪ್ರೋಸೆಸ್ ಆಗುತ್ತಲ್ಲ, ಅದರಿಂದ ನಿಮಗೆ ಸಿಗೋವಂಥ ಪ್ರಾಡಕ್ಟ್ ಯಾವುದು ಅಂತ ಕೇಳ್ತಾನೆ. ಪಿಗ್ ಐರನ್ ಅಂತ ನಾವು ಹೇಳಬೇಕು ಇಲ್ಲಿ. ಇದು ಪಿಗ್ ಐರನ್. ಅರ್ಥ ಆಯ್ತಾ ಮಕ್ಕಳೇ? ಕನ್ಫ್ಯೂಸ್ ಮಾಡ್ಕೋಬೇಡಿ. ಬ್ಲಾಸ್ಟ್ ಫರ್ನೆಸ್ಸಲ್ಲಿ ಸ್ಮೆಲ್ಟಿಂಗ್ ಅನ್ನೋ ಪ್ರೋಸೆಸ್ ಆಗುತ್ತೆ, ಅದರಿಂದ ನಮಗೆ ಸಿಗೋವಂಥ ಪ್ರಾಡಕ್ಟು ಪಿಗ್ ಐರನ್ನು. ಇದ್ರ ಪ್ರಕಾರ ಅದೇ ಥರ ಆನ್ಸರ್ ಕೊಟ್ಟಿರೋದು. ದ ಪ್ರಾಡಕ್ಟ್ ಒಬ್ಟೈನ್ಡ್ ಫ್ರಮ್ ಸ್ಮೆಲ್ಟಿಂಗ್ ಆಗೋದ್ರಿಂದ ಪ್ರಾಡಕ್ಟ್ ಸಿಗುತ್ತಲ್ಲ ನಮಗೆ, ಎಲ್ಲಿ, ಇನ್ ದಿ ಬ್ಲಾಸ್ಟ್ ಫರ್ನೆಸ್, ಅದು ಏನು ಅಂತ ಕೇಳಿದಾಗ ಈಸ್ ಪಿಗ್ ಐರನ್, ಅದು ಪಿಗ್ ಐರನ್ ಅಂತ ನಾವು ಹೇಳಬೇಕು. ಸೊ ಕನ್ಫ್ಯೂಸ್ ಮಾಡ್ಕೊಬೇಡಿ, ಓಕೆನಾ? ಆ್ಯಂಡ್ ದ ಮೈನ್ ಪಾರ್ಟ್ಸ್ ಆಫ್ ದ ಬ್ಲಾಸ್ಟ್ ಫರ್ನೆಸ್ ನೋಡಿ. ಮೈನ್ ಪಾರ್ಟ್ ಆಫ್ ದ ಬ್ಲಾಸ್ಟ್ ಫರ್ನೆಸ್ ಯಾವುದ್ಯಾವುದು? ಥ್ರೋಟ್. ಇಲ್ಲಿದೆ ನೋಡಿ, ಥ್ರೋಟ್ ಅಂದ್ರೇನು? ಗಂಟ್ಲು. ಇದು ಗಂಟ್ಲು ಥರನೇ ಇದೆ ಅಲ್ವಾ? ಇದೇ ಮೇಯ್ನ್ ಅಲ್ವಾ? ನೆಕ್ಸ್ಟು ಸ್ಟ್ಯಾಕ್. ಇಲ್ಲಿದೆ ನೋಡಿ, ಸ್ಟ್ಯಾಕ್. ಇಲ್ಲಿಂದ ಇಲ್ಲಿ ತನಕ ಇರೋ ಪೋರ್ಷನ್ನ ಸ್ಟ್ಯಾಕ್ ಅಂತ ಕರೀತಾರೆ ನೋಡಿ. ಇಲ್ಲಿಂದ ಇಲ್ಲಿ ತನಕ ಇದೆಯಲ್ಲ, ಈ ಪೋರ್ಷನ್ನ ಸ್ಟ್ಯಾಕ್ ಅಂತ ಕರೀತಾರೆ. ಆ್ಯಂಡ್ ಬಾಷ್ ಅಥವಾ ಹಾರ್ತ್ ನೋಡಿ. ಇದು ಈ ಹಾರ್ತ್ ಇದೆಯಲ್ಲ, ಈ ಬಾಷ್ ಅಥವಾ ಹಾರ್ತ್ ಎರಡು ಸಪ್ರೇಟ್. ಇದು ಎರಡು ಒಂದೇ, ಇದು ಹೆಚ್ಚು ಕಮ್ಮಿ. ಇಲ್ಲಿದೆ ನೋಡಿ, ಓಕೆನಾ? ಆ್ಯಂಡ್ ಡಬಲ್ ಬೆಲ್ ಚಾರ್ಜಿಂಗ್ ಮೆಕ್ಯಾನಿಸಮ್. ಇಲ್ಲಿದೆ ನೋಡಿ, ಡಬಲ್ ಬೆಲ್. ಇದು ಚಾರ್ಜಿಂಗ್ ಮೆಕ್ಯಾನಿಸಮ್ ಅಂತ ಕರೀತಾರೆ. ಇದೇನು ಅಂತಂದರೆ ಇದ್ರೊಳಗಡೆ ಎಲ್ಲ ತಂದು ಮೆಟೀರಿಯಲ್ ಹಾಕ್ಬಿಡೋದು. ಇಲ್ಲಿ ಮೆಟೀರಿಯಲ್ ಹಾಕಿ ನಾವು ಅಲ್ಲಿ ಯಾವುದೋ ಒಂದು ಬಟನ್ ಇರುತ್ತೆ, ಅದನ್ನು ಓಪನ್ ಮಾಡಿದ್ರೆ ಇದು ಹಿಂಗೆ ಓಪನ್ ಆಗುತ್ತೆ. ಹಿಂಗೆ ಓಪನ್ ಆದಾಗ ಅದರೊಳಗಡೆ ಇರೋದೆಲ್ಲ ಕೆಳಗಡೆಗೆ ಬೀಳುತ್ತೆ. ಮೆಟೀರಿಯಲ್ಲು ಇಲ್ಲಿ ಹಾಕಿ ಹಿಂಗೆ ಇಟ್ಕೊಂಡಿರ್ತಾರೆ. ಹಿಂಗೆ ಇಟ್ಕೊಂಡ್ರೆ ಈ ಮಿಲ್ಲಲ್ಲಿ ಇಟ್ಕೊಂಡಿರಲ್ವ, ಆ ಥರ ಎಲ್ಲ ಹಾಕಿ ಇಟ್ಕೊಂಡಿರ್ತಾರೆ. ಆಮೇಲೆ ಎಲ್ಲ ನಮ್ಗೆ ಯಾವಾಗ ಬೇಕೋ ಅದನ್ನು ಹಿಂಗೆ ಓಪನ್ ಮಾಡಿದ್ರೆ ಇದ್ರೊಳಗಡೆ ಇರೋದೆಲ್ಲ ಕೆಳಗಡೆಗೆ ಅಲ್ಲೋಗಿ ಬೀಳುತ್ತೆ. ಇದನ್ನು ಡಬಲ್ ಬೆಲ್ ಚಾರ್ಜಿಂಗ್ ಮೆಕ್ಯಾನಿಸಮ್ ಅಂತ ಕರೀತಾರೆ. ಇನ್ನು ಟ್ಯೂಯರ್ಸ್, ಇದನ್ನು ಟ್ಯೂಯರ್ಸ್ ಅಂತ ಕರೀತಾರೆ. ಇಲ್ಲಿ ಹಾಟ್ ಏರು ಇದರೊಳಗಡೆಯಿಂದ ಹೋಗುತ್ತೆ, ಟ್ಯೂಯರ್ಸ್ ಅಂತ ಕರೆಯೋದು. ಇದನ್ನು TUYERES ಟ್ಯೂಯರ್ಸ್ ಅಂತ ಕರೀತಾರೆ. ಟಯರ್ಸ್ ಅಂತ ಕರೀತಾರೆ, ಏನು ಬೇಕಾದ್ರೂ ಕರ್ಕೊಳ್ಳಿ. ಇದನ್ನು ಟ್ಯೂಯರ್ಸ್ ಅಂತ ಕರೆಯೋದು, ನಾವು ಟ್ಯೂಯರ್ಸ್ ಅಂತ ಕರಿತೀವಿ. ಆ್ಯಂಡ್ ಸ್ಮೆಲ್ಟಿಂಗ್ ಇನ್ ಎ ಬ್ಲಾಸ್ಟ್ ಫರ್ನೆಸ್. ಈ ಸ್ಮೆಲ್ಟಿಂಗ್ ಅನ್ನೋದೇನು ಪ್ರೋಸೆಸ್ಸು. ಈ ಸ್ಮೆಲ್ಟಿಂಗು ಎಲ್ಲಾಗೋದು ಫರ್ನೆಸ್ಸಲ್ಲಿ. ಹೆಂಗಾಗುತ್ತೆ ನೋಡೋಣ. ಇಲ್ಲಿ ಬಂತು ಫಿಗರು. ಮೊದಲಿಗೆ ದ ರಾ ಮೆಟೀರಿಯಲ್ಸ್ ಆರ್ ಚಾರ್ಜ್ಡ್ ಅಂತಂದರೆ ಹಾಕೋದು ಅಂತ, ಚಾರ್ಜ್ಡ್ ಅಂದರೆ ತುಂಬೋದು ಅಂತ. ಈಗ ಚಾರ್ಜಿಂಗ್ ಅಂತಂದರೆ ನಾವು ಏನು ಮಾಡ್ತೀವಿ, ಬ್ಯಾಟ್ರಿಗೆ ಚಾರ್ಜಿಂಗ್ ಅಂದರೆ ಏನು, ಚಾರ್ಜ್ ಆಯಿತಾ ಅಂದರೆ ಏನರ್ಥ, ಪವರ್ ತುಂಬ್ತಾ ಅಂತ ಅಲ್ವಾ? ಪವರ್ನ ತುಂಬೋದು. ಚಾರ್ಜಿಂಗ್ ಅಂದರೆ ಪವರ್ನ ತುಂಬೋದು ತಾನೆ. ಅದೇ ಥರ ಇಲ್ಲಿ ರಾ ಮೆಟೀರಿಯಲ್ನ ಚಾರ್ಜ್ ಮಾಡೋದು ಅಂದರೆ ರಾ ಮೆಟೀರಿಯಲ್ನ ತುಂಬೋದು ಅಂತ ಅಷ್ಟೇ. ಈ ಚಾರ್ಜಿಂಗ್ ಅಂತಂದರೆ ಏನು ಕರೆಂಟ್ ಕೊಟ್ಟಿರ್ತಾರ, ಅದಲ್ಲ. ಕರೆಂಟ್ ಕೊಟ್ಟು ನೀವು ಚಾರ್ಜ್ ಮಾಡ್ತಿರಲ್ಲಪ್ಪ, ಏನು ಮಾಡ್ತೀವಿ ನಾವು ಅದರಲ್ಲಿ ಚಾರ್ಜ್ ಮಾಡೋದು ಅಂದರೆ, ಬ್ಯಾಟ್ರಿಗೆ ಏನು ಮಾಡ್ತೀವಿ ಹೇಳಿ, ಪವರ್ನ ತುಂಬ್ತೀವಿ ಬ್ಯಾಟ್ರಿಗೆ ಅಲ್ವಾ? ನಾವು ತೊಗೊಂಡೋಗಕ್ಕೆ ಈಗ ಮೊಬೈಲ್ಗೆ ಪವರ್ನ ತುಂಬ್ತೀವಿ
ಹೌದು ತಾನೆ? ಚಾರ್ಜ್ ಮಾಡೋದು ಅಂತಲೇ ಅದರ ಹೆಸರು. ಆ ಚಾರ್ಜ್ ಮಾಡೋದು ಅಂದ್ರೇನು? ಈ ಪವರ್ನ ತುಂಬೋದು ಅಂತ ಅರ್ಥ. ಸೊ ಇಲ್ಲೂ ಅಷ್ಟೇ, ಈ ರಾ ಮೆಟೀರಿಯಲ್ನ ಚಾರ್ಜ್ ಮಾಡ್ತೀವಿ ಅಂದರೆ ತುಂಬ್ತೀವಿ. ದ ರಾ ಮೆಟೀರಿಯಲ್ಸ್ ಆರ್ ಚಾರ್ಜ್ಡ್ ಇನ್ ಆಲ್ಟರ್ನೇಟ್ ಲೇಯರ್ ಆಫ್ ಐರನ್ ಓರ್, coke and flux in the furnace by means of a double bell mechanism. ಈ ಡಬಲ್ ಬೆಲ್ ಮೆಕ್ಯಾನಿಸಮ್ನ ಯೂಸ್ ಮಾಡಿಕೊಂಡು ಈ ರಾ ಮೆಟೀರಿಯಲ್ಸ್ನ ಒನ್ ಬೈ ಒನ್ ಹಾಕ್ತೀವಿ, ಫಿಲ್ ಮಾಡ್ತೀವಿ. ಮೊದಲು ಐರನ್ ಓರು ಒಂದು ಲೇಯರು ಪೂರ್ತಿ, ನೆಕ್ಸ್ಟು ಕೋಕ್ ಇನ್ನೊಂದು ಲೇಯರು, ಅದಾದಮೇಲೆ ಪುನಃ ಫ್ಲಕ್ಸು, ಪುನಃ ಐರನ್ ಓರು, ಪುನಃ ಕೋಕು, ಪುನಃ ಫ್ಲಕ್ಸು, ಪುನಃ ಐರನ್ ಓರು, ಕೋಕು, ಫ್ಲಕ್ಸು. ಈ ಥರ ಆಲ್ಟರ್ನೇಟಿವ್ ಲೇಯರಲ್ಲಿ ಇಲ್ಲಿ ರಾ ಮೆಟೀರಿಯಲ್ಸ್ನ ಚಾರ್ಜ್ ಮಾಡ್ತೀವಿ. ಚಾರ್ಜ್ ಮಾಡೋದಂದ್ರೇನು? ತುಂಬೋದು. ಚಾರ್ಜ್ ಮಾಡೋದಂದರೆ ತುಂಬೋದು. ಆಲ್ಟರ್ನೇಟ್ ಲೇಯರಲ್ಲಿ ತುಂಬ್ತೀವಿ. ಸುಮ್ಮನೆ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ದಬ ಅಂತ ತುಂಬೋದಿಲ್ಲ. ಮೊದಲು ಒಂದು ಪೋರ್ಷನ್ನು ಐರನ್ ಓರ್ ಇರುತ್ತೆ, ಅದರ ಮೇಲೆ ಕೋಕು, ಅದರ ಮೇಲೆ ಫ್ಲಕ್ಸನ್ನು ತುಂಬ್ತೀವಿ. ಈ ಡಬಲ್ ಬೆಲ್ ಮೆಕ್ಯಾನಿಸಮ್ ಇದೆಯಲ್ಲ, ಇದ್ರ ಮುಖಾಂತರ ಇದನ್ನು ಯೂಸ್ ಮಾಡಿಕೊಂಡು ನಾವು ಇಲ್ಲಿ ತೊಗೊಂಡು ಇಲ್ಲಿ ಎಲ್ಲ ಫಸ್ಟು ರಾ ಮೆಟೀರಿಯಲ್ ಬಂದು ಇಲ್ಲಿ ಬೀಳುತ್ತೆ. ಮೊದಲು ಐರನ್ ಓರ್ನ ಇಲ್ಲಿ ಫಿಕ್ಸ್ ಮಾಡ್ತೀವಿ, ಬಿಡ್ತೀವಿ, ಐರನ್ ಓರೆಲ್ಲ ಹೋಗಿ ಕೂತ್ಕೊಳ್ಳುತ್ತೆ. ನೆಕ್ಸ್ಟು ಕೋಕ್ ಹಾಕ್ತೀವಿ, ಕೋಕ್ ಬಂದು ಕೂತ್ಕೊಳ್ಳುತ್ತೆ. ನೆಕ್ಸ್ಟು ಫ್ಲಕ್ಸ್ ಬಂದು ಕೂತ್ಕೊಳ್ಳುತ್ತೆ. ಆಲ್ಟರ್ನೇಟ್ ಲೇಯರ್ ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟು ತುಂಬಿಬಿಟ್ಟು ಹಾಕೋದಿಲ್ಲ, ಒಂದಾದ್ಮೇಲೆ ಒಂದು ಹಾಕ್ತಾರೆ. ಮೊದಲು ಐರನ್ ಓರು, ನೆಕ್ಸ್ಟು ಕೋಕು, ನೆಕ್ಸ್ಟು ಫ್ಲಕ್ಸು, ಪುನಃ ಐರನ್ ಓರು, ಕೋಕು, ಫ್ಲಕ್ಸು. ಒಂದೇ ಲೇಯರ್ ಇರೋದಿಲ್ಲ, ಅದು ಒಂದೊಂದೇ ಇರೋದಿಲ್ಲ, 2-3 ಇರುತ್ತೆ. ಇದು ದೊಡ್ಡ ಮಿಷಿನು, ತುಂಬ ಅಗಾಧವಾಗಿ ಇರುತ್ತೆ. ಇದು ದೊಡ್ಡ ಪ್ಲ್ಯಾಂಟ್ ಇದು. ಆ್ಯಂಡ್ ದ ಹಾಟ್ ಬ್ಲಾಸ್ಟ್ ಈಸ್ ಫೋರ್ಸ್ಡ್ ಇನ್ ಟು ದ ಫರ್ನೇಸ್ ಥ್ರೂ ಎ ನಂಬರ್ ಆಫ್ ನಾಸಲ್ಸ್ ಕಾಲ್ಡ್ ಟ್ಯೂಯರ್ಸ್. ಮತ್ತು ಈ ಟ್ಯೂಯರ್ಸ್ ಇದೆಯಲ್ಲ, ಈ ಟ್ಯೂಯರ್ಸ್ ಮೂಲಕ ಹಾಟ್ ಬ್ಲಾಸ್ಟ್ ಏರ್ನ ಫೋರ್ಸ್ ಮಾಡ್ತೀವಿ. ಫೋರ್ಸ್ಡ್ ಇಂಟು ಫರ್ನೆಸ್. ಈ ಫರ್ನೆಸ್ ಒಳಗಡೆಗೆ ಈ ಹಾಟ್ ಏರ್ನ ನಾವು ಒಳಗಡೆಗೆ ಬ್ಲಾಸ್ಟ್ ಮಾಡ್ತೀವಿ. ಹಾಟ್ ಏರ್ಸ್ನ ಬ್ಲಾಸ್ಟ್ ಮಾಡ್ತೀವಿ. ಎಲ್ಲಿ ನಂಬರ್ಸ್ ಆಫ್ ಟ್ಯೂಯರ್ಸ್ ಇರುತ್ತೆ ಇಲ್ಲಿ, ಸಾರಿ ಇಲ್ಲಿದೆ ನೋಡಿ, ಇಲ್ಲಿ ಬರೀ 2 ಕಾಣಿಸ್ತಾ ಇದೆಯಲ್ಲ, ಇದರಲ್ಲಿ ತುಂಬ ಜಾಸ್ತಿ ಇರುತ್ತೆ. ನಂಬರ್ ಆಫ್ ನಾಸಲ್ಸ್ನ ಅದ್ರ ಮೂಲಕ ನಾವು ಈ ಹಾಟ್ ಬ್ಲಾಸ್ಟನ್ನು ನಾವು ಒಳಗಡೆಗೆ ಫೋರ್ಸ್ ಮಾಡ್ತೀವಿ, ಬಿಡ್ತೀವಿ. ಒಳಗಡೆ ಬಿಡ್ತಿದ್ದಂಗೆ ದ ಟೆಂಪ್ರೇಚರ್ ಆಫ್ ದ ಫರ್ನೇಸ್ ಜಸ್ಟ್ ಅಬೋವ್ ದಿ ಲೆವೆಲ್ ಆಫ್ ದಿ ಟ್ಯೂಯರ್ಸ್ ಅಥವಾ ಮೆಲ್ಟಿಂಗ್ ಝೋನ್ಸ್ ಅದು ಈಸ್ ಬಿಟ್ವೀನ್ 1000 ಡಿಗ್ರಿ ಟು 1700 ಡಿಗ್ರಿ ಸೆಂಟಿಗ್ರೇಡ್ ವೆನ್ ಆಲ್ ದ ಕಂಟೆಂಟ್ ಸ್ಟಾರ್ಟ್ ಮೆಲ್ಟಿಂಗ್. ಇಲ್ಲಿ ನೋಡಿ, ಇಲ್ಲಿ ಈ ಟೆಂಪ್ರೇಚರ್ ಎಷ್ಟಪ್ಪ ಇರುತ್ತೆ ಅಂತಂದರೆ ಜಸ್ಟ್ ಅಬೋವ್ ದಿ ಲೆವೆಲ್ ಆಫ್ ಮೆಲ್ಟಿಂಗ್ ಪಾಯಿಂಟ್ ಆಫ್ ದ ಝೋನ್. ಇದರದ್ದು ಮೆಲ್ಟಿಂಗ್ ಪಾಯಿಂಟ್ ಏನಿದೆ ಅದಕ್ಕೆ ಸ್ವಲ್ಪ ಜಸ್ಟ್ ಎಬೋ ಇರುತ್ತೆ. ಎಷ್ಟಿರುತ್ತೆ ಅದು ಆಲ್ಮೋಸ್ಟ್ ಅಂತಂದರೆ 1000 ಡಿಗ್ರಿ ಸೆಂಟಿಗ್ರೇಡಿಂದ 1700 ಡಿಗ್ರಿ ಸೆಂಟಿಗ್ರೇಡ್ ತನಕ ಇರುತ್ತೆ. ಇದು ಈ ಡಿಗ್ರಿಗೆ ಬಂದಾಗ ಎಲ್ಲ ಕಂಟೆಂಟು ಮೆಲ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಮೆಲ್ಟ್ ಆಗ್ತಾ ನಾವು ಸಿಂಕ್ ಅಂತ ನೀರು ಆಗ್ಬಿಡೋದಿಲ್ಲ, ಮೆಲ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. The limestone combines with the non-metallic substance in the ore to form a molten slag. ಇಲ್ಲಿ ಫಸ್ಟ್ ಏನಾಗುತ್ತೆ, ಎಲ್ಲ ಕರಗಕ್ಕೆ ಶುರು ಆದಾಗ ಐರನ್ ಓರು, ಕೋಕು ಮತ್ತು ಯಾವುದು ಲೈಮ್ಸ್ಟೋನು ಎಲ್ಲ ಮಿಕ್ಸ್ ಆಗಿಬಿಡುತ್ತೆ. ಕೋಕು ಒಳಗಡೆ ಹತ್ಕೊಂಡು ಉರಿಯೋಕ್ಕೆ ಶುರು ಆಗುತ್ತೆ, ಅದು ಫ್ಯೂಯಲ್ ಥರ ಎಲ್ಲವೂ ಮಿಕ್ಸ್ ಆಗೋಕ್ಕೆ ಶುರು ಆಗುತ್ತೆ. ಮಿಕ್ಸ್ ಆಗೋಕ್ಕೆ ಶುರು ಆದಾಗ ಲೈಮ್ಸ್ಟೋನ್ ಏನು ಮಾಡುತ್ತೆ, ಐರನ್ ಓರಲ್ಲಿರುವಂಥ ನಾನ್ ಮೆಟಾಲಿಕ್ ಸಬ್ಸ್ಟೆನ್ಸ್ ಜೊತೆ ಸೇರಿಕೊಂಡು ಒಂದು ಸ್ಲ್ಯಾಗ್ ಆಗುತ್ತೆ. ಸ್ಲ್ಯಾಗ್ ಅಂದರೆ ವೇಸ್ಟ್ ಮೆಟೀರಿಯಲ್, ಅದು ವೇಸ್ಟ್ ಮೆಟೀರಿಯಲ್ಲು. ಅದೆಲ್ಲ ಸೇರ್ಕೊಂಬಿಟ್ಟು ಮೇಲ್ಗಡೆ ತೇಲ್ತಾ ಇರುತ್ತೆ, ದ್ರವರೂಪಕ್ಕೆ ಬರುತ್ತೆ. ಒಂದು ಸರ್ಟನ್ ಡಿಗ್ರಿಗೆ ಹೋದಾಗ ಎಲ್ಲವೂ ದ್ರವರೂಪಕ್ಕೆ ಬರುತ್ತೆ. ಎಲ್ಲವೂ ದ್ರವರೂಪಕ್ಕೆ ಬಂದಾಗ ಈ ಲೈಮ್ಸ್ಟೋನ್ ಏನು ಮಾಡುತ್ತೆ, ಐರನ್ ಓರಲ್ಲಿರುವಂಥ ನಾನ್ ಮೆಟಾಲಿಕ್ ಸಬ್ಸ್ಟೆನ್ಸ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಮೇಲ್ಗಡೆಗೆ ತೊಗೊಂಬಂದ್ಬಿಡುತ್ತೆ. ಫುಲ್ ಮೇಲ್ಗಡೆಗೆ ನಾನ್ ಮೆಟಾಲಿಕ್ ಸಬ್ಸ್ಟೆನ್ಸ್ನೆಲ್ಲ ಅದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆ ತೇಲ್ತಾ ಇರುತ್ತೆ. ಅದನ್ನು ಮೋಲ್ಟನ್ ಸ್ಲ್ಯಾಗ್ ಅಂತ ಕರಿತೀವಿ. ಅದು ದ್ರವರೂಪದಲ್ಲಿರೋದ್ರಿಂದ ಅದನ್ನು ಮೋಲ್ಟನ್ ಸ್ಲ್ಯಾಗ್ ಅಂತ ಕರಿತೀವಿ. ಆ ಸ್ಲ್ಯಾಗು
ಫ್ಲೋಟ್ಸ್ ಆನ್ ದಿ ಟಾಪ್ ಆಫ್ ದ ಮೋಲ್ಟನ್ ಐರನ್. ಅದು ಎಲ್ಲಿರುತ್ತಪ್ಪ ಅಂತಂದರೆ ಫ್ಲೋಟ್ ಆಗಿ ತೇಲ್ತಾ ಇರುತ್ತೆ ಮೇಲ್ಗಡೆ. ಎಲ್ಲಿ ಇದು ಹೆಂಗೆ ಮೋಲ್ಟನ್ ರೂಪದಲ್ಲಿರುತ್ತೋ ಐರನ್ ಕೂಡ ಮೋಲ್ಟನ್ ರೂಪದಲ್ಲಿರುತ್ತೆ. ಮೋಲ್ಟನ್ ಐರನ್ ಅಂತಂದರೆ ದ್ರವ ರೂಪದ ಐರನ್ ಅಂತ. ನೀವು ಬಿಸಿ ಆದಾಗ ಫುಲ್ ಮ್ಯಾಕ್ಸಿಮಮ್ ಟೆಂಪರೇಚರ್ ಕೊಟ್ಟಾಗ ಅದೆಲ್ಲ ಏನಾಗುತ್ತೆ, ಫುಲ್ ಹೀಟಾಗಿ ದ್ರವರೂಪಕ್ಕೆ ಬಂದ್ಬಿಡುತ್ತೆ. ದ್ರವರೂಪಕ್ಕೆ ಬಂದ್ಬಿಡುತ್ತೆ. ದ್ರವರೂಪಕ್ಕೆ ಬಂದರೆ ನೀರು ಥರ ಸುಯ್ಯಂತ ಹೋಗಲ್ಲ, ಒಟ್ಟಲ್ಲಿ ದ್ರವರೂಪ. ಬಿಟ್ಟರೆ ಹರ್ಕೊಂಡು ಹೋಗುತ್ತೆ. ಆ ಥರ ದ್ರವರೂಪಕ್ಕೆ ಐರನ್ ಕೂಡ ದ್ರವರೂಪಕ್ಕೆ ಬಂದ್ಬಿಡುತ್ತೆ. ಆ ಐರನ್ನು ಅದನ್ನು ಮೋಲ್ಟನ್ ಐರನ್ ಅಂತ ಕರಿತೀವಿ. ಸ್ಲ್ಯಾಗು ದ್ರವರೂಪದಲ್ಲೇ ಇರುತ್ತೆ. ಸ್ಲ್ಯಾಗ್ ಅಂದರೆ ವೇಸ್ಟ್. ಆ ವೇಸ್ಟು ಯಾವುದೋ ಇಂಪ್ಯೂರಿಟೀಸು, ನಾನ್ ಮೆಟಾಲಿಕ್ ಎಲ್ಲ ಸೇರ್ಕೊಂಬಿಟ್ಟು ಅದು ಕೂಡ ಮೋಲ್ಟನ್ ರೂಪದಲ್ಲೇ ಇರುತ್ತೆ, ಅಂದರೆ ದ್ರವ ರೂಪದಲ್ಲೇ ಇರುತ್ತೆ. ಆದರೆ ಅದು ಮೇಲ್ಗಡೆ ತೇಲ್ತಾ ಇರುತ್ತೆ. ಅದು ಮೇಲ್ಗಡೆ ಪೋರ್ಷನಲ್ಲಿ ಮಾತ್ರ ಇರ್ತದೆ. ಕೆಳಗಡೆ ಎಲ್ಲ ಐರನ್ ಕಂಟೆಂಟ್ ಇರೋವಂಥ ಮೋಲ್ಟನ್ ಐರನ್ ಇರುತ್ತೆ, ದ್ರವ ರೂಪದ ಐರನ್ನು. ಅದ್ರ ಮೇಲ್ಗಡೆ ಪೋರ್ಷನಲ್ಲಿ ತೇಲ್ತಾ ಇರುತ್ತೆ. ಈ ನೀವು ನೀರೊಳಗಡೆ ಎಣ್ಣೆ ಹಾಕಿದ್ರೆ ಒಂದು ತೊಟ್ಟು ನೀರು ಹೆಂಗೆ ತೇಲುತ್ತೆ, ಅದು ಎಣ್ಣೆ ಹೆಂಗೆ ತೇಲುತ್ತೆ, ಅದೇ ಥರ ಇದು ಮೇಲ್ಗಡೆ ತೇಲ್ತಾ ಇರುತ್ತೆ. ಆ್ಯಂಡ್ ದ ಸ್ಲ್ಯಾಗ್ ಈಸ್ ಟ್ಯಾಪ್ಡ್ ಆಫ್ ಥ್ರೂ ದ ಸ್ಲ್ಯಾಗ್ ಹೋಲ್. ಮತ್ತು ಈ ಸ್ಲ್ಯಾಗ್ ಅಂದರೆ ವೇಸ್ಟ್ ಅಂತ ನಾವು ಹೇಳಿದ್ವಿ, ಇಂಪ್ಯೂರಿಟೀಸ್ ಅಂತ ಹೇಳಿದ್ವಿ. ಅದನ್ನು ಫಸ್ಟು ಟ್ಯಾಪ್ ಮಾಡ್ಕೊಂಬಿಡ್ತಾರೆ, ಅಂದರೆ ಆಚೆಗೆ ತೊಗೊಂಡ್ಬಿಡ್ತಾರೆ. ಬೇರೆ ಅದಕ್ಕೊಂದು ಹೋಲ್ ಇರುತ್ತೆ, ಸ್ಲ್ಯಾಗ್ ಹೋಲ್ ಅಂತ. ಆ ಸ್ಲ್ಯಾಗ್ ಹೋಲ್ ಮೂಲಕ ನಲ್ಲಿ ಥರ ಓಪನ್ ಮಾಡಿದ್ರೆ ಅಲ್ಲಿ ಮೇಲ್ಗಡೆ ಪೋರ್ಷನ್ ಇರೋವಂಥ ಅದು ತೇಲ್ತಾ ಇರುತ್ತಲ್ಲ, ಅದೆಲ್ಲ ಸ್ಲ್ಯಾಗೆಲ್ಲ ಈಚೆ ಬಂದ್ಬಿಡುತ್ತೆ. ಅದಕ್ಕೆ ಅಂತ ಸ್ಲ್ಯಾಗ್ ಹೋಲ್ ಇರುತ್ತೆ. ಆ ಸ್ಲ್ಯಾಗ್ ಹೋಲಲ್ಲಿ ಅದನ್ನು ಈಚೆ ತೆಗೆದುಬಿಡ್ತಾರೆ ಮೊದಲು ಸ್ಲ್ಯಾಗ್ನ. ಆ್ಯಂಡ್ ಆಫ್ಟರ್ ವರ್ಡ್ಸ್ ಸ್ಲ್ಯಾಗ್ ಎಲ್ಲ ತೆಗೆದಾದ್ಮೇಲೆ ದ ಮೋಲ್ಟನ್ ಐರನ್ ಈಸ್ ಟ್ಯಾಪ್ಡ್ ಅಟ್ ಇಂಟರ್ವಲ್ಸ್ ಥ್ರೂ ಎ ಸಪ್ರೇಟ್ ಟ್ಯಾಪಿಂಗ್ ಹೋಲ್. ಮತ್ತು ಈ ಸ್ಲ್ಯಾಗ್ ಹೋಲಿಂದ ಈ ವೇಸ್ಟ್, ಸ್ಲ್ಯಾಗ್ ಅಂದರೆ ವೇಸ್ಟು, ಆ ವೇಸ್ಟೆಲ್ಲ ಹೆಂಗೆ ತೆಗಿತಾರೋ ಸ್ಲ್ಯಾಗ್ ಹೋಲಲ್ಲಿ ಟ್ಯಾಪ್ ಇರುತ್ತೆ ಒಂದು. ಆ ಟ್ಯಾಪ್ ಓಪನ್ ಮಾಡ್ಕೊಂಡು ಅದನ್ನು ಈಚೆ ತೊಗೊಂಡ್ಬಿಡ್ತಾರೆ. ಅದೇ ಥರ ಮೋಲ್ಟನ್ ಐರನ್ನು ಕೂಡ ಅದಕ್ಕೆ ಸಪ್ರೇಟಾಗಿ ಒಂದು ಟ್ಯಾಪ್ ಇರುತ್ತೆ. ಅದಕ್ಕೊಂದು ಬೇರೆ ಹೋಲ್ ಇರುತ್ತೆ, ಟ್ಯಾಪಿಂಗ್ ಹೋಲು ಈಚೆ ತೊಗೊಳೋದಕ್ಕೆ. ಮೋಲ್ಟನ್ ಐರನ್ ಈಚೆ ತೊಗೊಳೋದಕ್ಕೆ ಬೇರೆ ಹೋಲು, ಮೋಲ್ಟನ್ ಸ್ಲ್ಯಾಗ್ ಆಚೆ ಹೋಗೋದಕ್ಕೆ ಬೇರೆ ಹೋಲ್ ಇರುತ್ತೆ. ಬೇರೆ ಹೋಲಿಂದ ಮೋಲ್ಟನ್ ಸ್ಲ್ಯಾಗ್ನ ಫಸ್ಟ್ ತೆಗೆದುಬಿಡ್ತಾರೆ. ಈ ಮೋಲ್ಟನ್ ಐರನ್ನ ಆಮೇಲೆ ಈ ಸ್ಲ್ಯಾಗ್ ಎಲ್ಲ ತೆಗೆದಾದ್ಮೇಲೆ ಸಪ್ರೇಟ್ ಟ್ಯಾಪಿಂಗ್ ಹೋಲ್ ಇರುತ್ತಲ್ಲ, ಆ ಟ್ಯಾಪಿಂಗ್ ಹೋಲಲ್ಲಿ ಈ ಮೋಲ್ಟನ್ ಐರನ್ನ ತಗೋತಾರೆ. ಇಂಟರ್ವಲ್ಸಲ್ಲಿ ಒಂದೇ ಸಲ ಎಲ್ಲನೂ ದಬ ಅಂತ ತೊಗೊಳ್ಳೋದೆ. ಒಂದು ಸ್ವಲ್ಪ ಮತ್ತೊಂದು ಸಲ ಇನ್ನೊಂದು ಸ್ವಲ್ಪ ಆ ಥರ ಇಂಟರ್ವಲ್ಸಲ್ಲಿ ಸಪ್ರೇಟ್ ಟ್ಯಾಪಿಂಗ್ ಹೋಲ್ ಮೂಲಕ ಇದನ್ನು ಆಚೆ ತೊಗೊಂಡ್ಬಿಡ್ತಾರೆ. ಆ್ಯಂಡ್ ದ ಮೋಲ್ಟನ್ ಐರನ್ ಮೇ ಬಿ ಕ್ಯಾಸ್ಟ್ ಇನ್ ಪಿಗ್ ಬೆಡ್ಸ್ ಆರ್ ಯೂಸ್ಡ್ ಇನ್ ಅದರ್ ಪ್ರೊಸೆಸಿಂಗ್ ಪ್ಲ್ಯಾಂಟ್ ಫಾರ್ ಸ್ಟೀಲ್ ಮೇಕಿಂಗ್. ಮತ್ತು ಆ ಮೋಲ್ಟನ್ ಐರನ್ ಬರುತ್ತಲ್ಲ ದ್ರವರೂಪದ್ದು, ಅದಕ್ಕೆ ಒಂದು ಲ್ಯಾಡಲ್ ಅಂತೆಲ್ಲ ಇರುತ್ತೆ. ಅದನ್ನು ತೊಗೊಂಡೋಗ್ಬಿಟ್ಟು ಅದನ್ನು ಮೌಲ್ಡಿಂಗ್ ಮಾಡ್ತಾರೆ. ಮೌಲ್ಡಿಂಗ್ ಮಾಡೋದನ್ನು ಹಚ್ಚಾಕೋದು, ಮೌಲ್ಡಿಂಗ್ ಮಾಡೋದು, ಅದನ್ನು ಪಿಗ್ ಬೆಡ್ಸ್ ಅಂತ ಕರೀತಾರೆ. ಈ ಮೊದಲನೇ ಐರನ್ ಇದು ಐರನ್ ಓರಿಂದ ಐರನ್ ರೂಪಕ್ಕೆ ಬರ್ತಾ ಇರೋವಂಥ ಮೊದಲನೇ ಐರನ್ನು, ಇದನ್ನು ಪಿಗ್ ಬೆಡ್ಸ್ ಅಂತ ಕರೀತಾರೆ. ಆ ಪಿಗ್ ಬೆಡ್ಸ್ ಮೇಲೆಗಡೆ ನಾವು ತೊಗೊಂಡೋಗಿ ಸುರಿದ್ರೆ ಅದು ಪಿಗ್ ಬೆಡ್ಸ್ ಥರ ಆ ಫಾರ್ಮಲ್ಲಿ ನಮಗೆ ಐರನ್ ಸಿಗುತ್ತೆ, ಪಿಗ್ ಐರನ್ನು. ಅಥವಾ ಆ ಮೋಲ್ಟನ್ ಐರನ್ನನ್ನೇ ಡೈರೆಕ್ಟಾಗಿ ಬೇರೆ ಪ್ಲ್ಯಾಂಟ್ಗೂ ತೊಗೊಂಡೋಗ್ಬೋದು. ಫಾರ್ ಎಕ್ಸಾಂಪಲ್, ನಾನು ಆವಾಗಲೇ ಹೇಳಿದೆ, ಮಿಕ್ಕಿದ್ದು ಟೈಪ್ ಆಫ್ ಐರನ್ ಮಾಡಬೇಕಾದ್ರೆ ಈ ಪಿಗ್ ಐರನ್ನು ರಾ ಮೆಟೀರಿಯಲ್ ಆಗುತ್ತೆ ಅಂತ. ಪಿಗ್ ಐರನ್ಗೆ ರಾ ಮೆಟೀರಿಯಲ್ಲು ಐರನ್ ಓರು. ಅದೇ ಥರ ಮುಂದಕ್ಕೆ ಈಗ ನಾವು ಕ್ಯಾಸ್ಟ್ ಐರನ್ನು, ರಾಟ್ ಐರನ್ನು ಅಂತೆಲ್ಲ ಹೇಳಿದ್ನಲ್ಲ, ಆ ಕ್ಯಾಸ್ಟ್ ಐರನ್ ಪ್ರೊಡ್ಯೂಸ್ ಆಗಬೇಕು ಅಂತಂದರೆ ಈ ಪಿಗ್ ಐರನ್ನು ರಾ ಮೆಟೀರಿಯಲ್ಲು. ಅದನ್ನು ಏನು ಅಂತ ಮುಂದಕ್ಕೆ ನೋಡೋಣ. ಸೊ ಮುಂದಕ್ಕೆ ಬೇಕಾಗುವಂಥ ಸ್ಟೀಲ್ಸ್ ಅಥವಾ ಐರನ್ನ ಮಾಡಬೇಕಾದ್ರೆ ಈ ಪಿಗ್ ಐರನ್ನ ರಾ ಮೆಟೀರಿಯಲಾಗಿ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಈ ಬ್ಲಾಸ್ಟ್ ಫರ್ನೆಸ್ಸಿಂದ ಮೋಲ್ಟನ್ ಐರನ್ನ ತೊಗೊಂಡು ಪಿಗ್ ಬೆಡ್ಸ್ ಆಗೋರು ಹಾಕೊಂಡ್ಬಿಡ್ಬೋದು, ಇದು ಕ್ಯಾಸ್ಟಿಂಗ್ ಮಾಡಿಬಿಡ್ಬೋದು, ಹಚ್ಚಾಕ್ಬಿಟ್ಟು ಅದನ್ನು ಆಮೇಲೆ ಸಪ್ರೇಟಾಗೂ ಯೂಸ್ ಮಾಡ್ಬೋದು. ಅಥವಾ ಆ ಮೋಲ್ಟನ್ ಇದರಲ್ಲೇ ಇರುತ್ತಲ್ಲ ಮೋಲ್ಟನ್ ಐರನ್ನು, ಆ ಪಿಗ್ ಐರನ್ನು, ದ್ರವ ರೂಪದ ಪಿಗ್ ಐರನ್ ಇರುತ್ತಲ್ಲ, ಅದನ್ನು ಡೈರೆಕ್ಟಾಗಿ ಬೇರೆ ಪ್ರೋಸೆಸ್ಗೂ ತೊಗೊಳೋದು. ಈಗ ಕ್ಯಾಸ್ಟ್ ಐರನ್ನು ಮಾಡಬೇಕು ಅಂತ ಇಟ್ಕೋ, ಅವಾಗ ಇದನ್ನು ಕ್ಯಾಸ್ಟ್ ಮಾಡಿ ಪಿಗ್ ಬೆಡ್ಸಲ್ಲಿ ಕ್ಯಾಸ್ಟ್ ಮಾಡಿ ಅದನ್ನು ತೊಗೊಂಡೋಗಿ ಎಲ್ಲ ಹಾಕೋಬದಲು ಡೈರೆಕ್ಟಾಗಿ ಮೋಲ್ಟನ್ ಪಿಗ್ ಐರನ್ನೇ ತೊಗೊಂಡೋಗಿ ಅಲ್ಲಿ ಯೂಸ್ ಮಾಡ್ಬೋದು. ಅದನ್ನು ಇಲ್ಲಿ ಹೇಳಿದ್ದಾನೆ.
ದ ಮೋಲ್ಟನ್ ಐರನ್ ಮೇ ಬಿ ಕ್ಯಾಸ್ಟ್ ಇನ್ ಪಿಗ್ ಬೆಡ್ಸ್, ಆ ಪಿಗ್ ಬೆಡ್ಸಲ್ಲಿ ಕ್ಯಾಸ್ಟ್ ಅದನ್ನು ಹಚ್ಚುಯ್ಬೋದು, ಅಥವಾ ಯೂಸ್ಡ್ ಇನ್ ಅದರ್ ಪ್ರೊಸೆಸಿಂಗ್ ಪ್ಲ್ಯಾಂಟ್, ಅದನ್ನು ಡೈರೆಕ್ಟಾಗಿ ಬೇರೆ ಪ್ಲ್ಯಾಂಟಲ್ಲೂ ಹಾಗೆ ಆ ಮೋಲ್ಟನ್ ದ್ರವ ರೂಪದಲ್ಲೇ ಅದನ್ನು ಯೂಸ್ ಮಾಡ್ಕೋಬೋದು. ಬೇರೆ ಬೇರೆ ಥರ ಈಗ ಕ್ಯಾಸ್ಟ್ ಐರನ್ ಮಾಡಬೇಕು, ರಾಟ್ ಐರನ್ ಮಾಡಬೇಕು, ಅದೆಲ್ಲದಕ್ಕೂ ಪಿಗ್ ಐರನ್ನೇ ರಾ ಮೆಟೀರಿಯಲ್ಲು. ಆವಾಗ ಅದನ್ನು ಡೈರೆಕ್ಟಾಗಿ ಮೋಲ್ಟನ್ ಪಿಗ್ ಐರನ್ನ ತೊಗೊಂಡೋಗಿ ಯೂಸ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಇದು ದೊಡ್ಡ ಮಿಷಿನ್, ಅಗಾಧವಾದಂಥ ಪ್ಲ್ಯಾಂಟು. ಇಲ್ಲಿ ಇದಕ್ಕೆಲ್ಲ ಕನ್ವೇಯರ್ ಅಂತ ಕರಿತೇವೆ. ಈ ಕನ್ವೇಯರಲ್ಲಿ ಇಲ್ಲಿ ಐರನ್ ಓರು, ಕೋಕು, ಲೈಮ್ ಸ್ಟೋನು ಎಲ್ಲ ಹಾಕ್ತಾರೆ ಸಪ್ರೇಟಾಗಿ. ಮೊದಲು ಐರನ್ ಹೋಗುತ್ತೆ, ಐರನ್ ಓರ್ ಹೋಗಿ ಇಲ್ಲಿ ಬೀಳುತ್ತೆ. ಈಗೆಲ್ಲ ನೋಡಿದಿರಲ್ಲ ನೀವು, ಸಿಮೆಂಟ್ದೆಲ್ಲ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಕ್ಕೆಲ್ಲ ನೋಡ್ತೀವಲ್ಲ, ಎಷ್ಟು ದೊಡ್ಡದಿರುತ್ತೆ ಅದೇ ತೊಗೊಂಡು ಮೇಲಕ್ಕೆ ತಗೊಂಡು ಮಿಕ್ಸ್ ಮಾಡ್ಕೊಳ್ತಾರೆ, ಹೋಗಿ ಇಲ್ಲಿ ಬೀಳುತ್ತೆ. ನೆಕ್ಸ್ಟು ಕೋಕು ಹೋಗಿ ಬೀಳುತ್ತೆ, ಆಮೇಲೆ ಲೈಮ್ ಸ್ಟೋನ್ ಹೋಗಿ ಬೀಳುತ್ತೆ, ಪುನಃ ಐರನ್ ಓರು, ಪುನಃ ಕೋಕು, ಪುನಃ ಲೈಮ್ ಸ್ಟೋನು, ಈ ಥರ ಇಲ್ಲಿ ಹೋಗುತ್ತೆ. ಇಲ್ಲಿ ಹೋದ್ಮೇಲೆ ಚ್ಯೂಯರ್ಸಲ್ಲಿ ಅದನ್ನು ಹಾಟ್ ಏರ್ನ ಬ್ಲಾಸ್ಟ್ ಮಾಡ್ತಾರೆ. ಚ್ಯೂಯರ್ಸಲ್ಲಿ ಹಾಟ್ ಏರ್ನ ಬ್ಲಾಸ್ಟ್ ಮಾಡ್ತಾರೆ. ಹಾಟ್ ಏರ್ನ ಬ್ಲಾಸ್ಟ್ ಮಾಡಿದ್ರೆ ಅದು ಫುಲ್ಲು ದ್ರವರೂಪಕ್ಕೆ ಬಂದು ಕಬ್ಬಿಣದ ಅಂಶ ಇರೋವಂಥ ಕಬ್ಬಣ ಎಲ್ಲ ದ್ರವರೂಪದ ಕಬ್ಬಣ ಕೆಳಗಡೆ ಕೂತ್ಕೊಂಡಿರುತ್ತದೆ. ಮತ್ತು ಮೇಲ್ಗಡೆ ಇಂಪ್ಯೂರಿಟೀಸ್ ಎಲ್ಲ ಮೇಲ್ಗಡೆ ತೇಲ್ತಾ ಇರುತ್ತೆ. ಆ ಇಂಪ್ಯೂರಿಟೀಸ್ನೆಲ್ಲ ಅದಕ್ಕೆ ಅಂತ ಒಂದು ಹೋಲ್ ಇರುತ್ತೆ, ಅದ್ರ ಮೂಲಕ ಆಚೆ ತೆಗಿತಾರೆ. ಅದಾದಮೇಲೆ ಇಲ್ಲಿ ಮೋಲ್ಟನ್ ಸ್ಲ್ಯಾಗ್ ಇಲ್ಲಿದೆ ನೋಡಿ, ಮೋಲ್ಟನ್ ಸ್ಲ್ಯಾಗ್ ಸಪ್ರೇಟಾಗಿ ಇಲ್ಲಿಂದ ಬಂದು ಹೋಗ್ತಾ ಇದೆ ಆಚೆಗೆ. ಇದು ಮೋಲ್ಟನ್ ಐರನ್. ಈ ಮೋಲ್ಟನ್ ಐರನ್ಗೆ ಸಪ್ರೇಟ್ ಸ್ಲ್ಯಾಗು. ಇಲ್ಲಿ ಪಿಗ್ ಬೆಡ್ಸ್ ಅಂತ ಇದೀವಲ್ಲ, ಇದೆಲ್ಲ ಈ ಥರ ಈ ಅಚ್ಚುಗಳಲ್ಲಿ ಹಾಕೊಳ್ಳೋದು, ಅಥವಾ ಆ ಮೋಲ್ಟನ್ ಐರನ್ ಡೈರೆಕ್ಟಾಗಿ ತೊಗೊಂಡೋಗಿ ಬೇರೆ ಪ್ರೋಸೆಸ್ಗೆ ಯೂಸ್ ಮಾಡ್ಕೊಳ್ಬೋದು. ಸೊ ಇದಿಷ್ಟು ಪಿಗ್ ಐರನ್ ಪ್ರೋಸೆಸ್ಸು, ಪಿಗ್ ಐರನ್ ಹೆಂಗಾಗುತ್ತೆ. ಆ್ಯಂಡ್ ಪಿಗ್ ಐರನ್ನಲ್ಲಿ ಪ್ರಾಪರ್ಟೀಸ್ ಮತ್ತು ಅದನ್ನು ಏನಕ್ಕೆ ಯೂಸ್ ಮಾಡ್ತಾರೆ. ಪಿಗ್ ಐರನ್ ಅಬ್ಸಾರ್ಬ್ಸ್ ವೇರಿಯಿಂಗ್ ಅಮೌಂಟ್ಸ್ ಆಫ್ ಕಾರ್ಬನ್. ಪಿಗ್ ಐರನ್ನಲ್ಲಿ ತುಂಬ ಕಾರ್ಬನ್ನ ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟಿರ್ತದೆ. ಕಾರ್ಬನ್ನು, ಸಿಲಿಕಾನು, ಸಲ್ಫರು, ಫಾಸ್ಫರಸ್ಸು ಆ್ಯಂಡ್ ಮ್ಯಾಂಗನೀಸ್ ಡ್ಯೂರಿಂಗ್ ದಿ ಸ್ಮೆಲ್ಟಿಂಗ್ ಪ್ರೋಸೆಸ್. ಸ್ಮೆಲ್ಟಿಂಗ್ ಅನ್ನೋ ಪ್ರೋಸೆಸ್ಸು ಏನು? ಸ್ಮೆಲ್ಟಿಂಗ್ ಅನ್ನೋ ಪ್ರೋಸೆಸ್ ಅಂದರೆ ರಿಡಕ್ಷನ್ ಆಫ್ ಕೆಮಿಕಲ್ ರಿಡಕ್ಷನ್ ಆಫ್ ಕೆಮಿಕಲ್ನ ಪ್ರೋಸೆಸ್ನ ಸ್ಮೆಲ್ಟಿಂಗ್ ಅಂತ ಕರಿತೀವಿ. ಎಲ್ಲಿ ಅದು ನಡೆಯೋದು? ಬ್ಲಾಸ್ಟ್ ಫರ್ನೆಸಲ್ಲಿ ನಡೀತದೆ. ಸ್ಮೆಲ್ಟಿಂಗ್ ಆದಮೇಲೆ ನಮ್ಗೆ ಸಿಗೋದು ಈ ಪಿಗ್ ಐರನ್ನು. ಸ್ಮೆಲ್ಟಿಂಗ್ ಪ್ರೋಸೆಸ್ ಅಂದರೆ ಕೆಮಿಕಲ್ ರಿಡಕ್ಷನ್ ಆಗೋ ಅದನ್ನು ಸ್ಮೆಲ್ಟಿಂಗ್ ಪ್ರೋಸೆಸ್ ಅಂತ ಕರಿತೀವಲ್ಲ, ಆ ಸ್ಮೆಲ್ಟಿಂಗ್ ಪ್ರೋಸೆಸ್ಸು ಬ್ಲಾಸ್ಟ್ ಫರ್ನೆಸಲ್ಲಿ ಆಗುತ್ತಲ್ಲ, ಆ ಬ್ಲಾಸ್ಟ್ ಫರ್ನೆಸಲ್ಲಿ ಸ್ಮೆಲ್ಟಿಂಗ್ ಪ್ರೋಸೆಸ್ ಆಗಿ ಕೆಮಿಕಲ್ ರಿಡಕ್ಷನಲ್ಲಾಗಿ ಪಿಗ್ ಐರನ್ ಬರುತ್ತಲ್ಲ, ಆ ಪಿಗ್ ಐರನ್ನು ತುಂಬ ಅಮೌಂಟ್ ಆಫ್ ಕಾರ್ಬನ್ನು, ಸಿಲಿಕಾನು, ಸಲ್ಫರು, ಫಾಸ್ಫರಸ್ಸು, ಮ್ಯಾಂಗನೀಸು ಇದೆಲ್ಲನೂ ಕೂಡ ಅಬ್ಸರ್ವ್ ಮಾಡಿಬಿಟ್ಟಿರುತ್ತೆ. ಅದೆಲ್ಲ ಅಬ್ಸರ್ವ್ ಮಾಡಿರುತ್ತೆ ಸ್ಮೆಲ್ಟಿಂಗ್ ಪ್ರೋಸೆಸ್ಸಲ್ಲಿ. ಸ್ಮೆಲ್ಟಿಂಗ್ ಪ್ರೋಸೆಸ್ ಆಗುವಾಗ ಇದಿಷ್ಟು ಅದರಲ್ಲಿ ಅದನ್ನು ಅಬ್ಸರ್ವ್ ಮಾಡ್ಕೊಂಬಿಟ್ಟಿರ್ತದೆ. ಹೈ ಅಮೌಂಟ್ ಆಫ್ ಕಾರ್ಬನ್ ಮೇಕ್ಸ್ ದಿ ಪಿಗ್ ಐರನ್ ವೆರಿ ಹಾರ್ಡ್ ಆ್ಯಂಡ್ ಬ್ರಿಟಲ್. ಮತ್ತು ಈ ಕಾರ್ಬನ್ ಇದೆಯಲ್ಲ, ಈ ಕಾರ್ಬನ್ ವೆರಿ ಹೈ ಅಮೌಂಟ್ ಕಾರ್ಬನ್ನ ಇದು ಅಬ್ಸರ್ವ್ ಮಾಡಿರುತ್ತೆ. ಅದರಿಂದ ಇದು ತುಂಬ ಹಾರ್ಡ್ ಆ್ಯಂಡ್ ಬ್ರಿಟಲ್ ಆಗಿಬಿಟ್ಟಿರ್ತದೆ. ಈ ಪಿಗ್ ಐರನ್ನು ತುಂಬ ಹಾರ್ಡ್ ಮತ್ತು ಬ್ರಿಟಲ್ ಆ್ಯಂಡ್ ಅನ್ಸೂಟಬಲ್ ಫಾರ್ ಮೇಕಿಂಗ್ ಎನಿ ಯೂಸ್ಫುಲ್ ಆರ್ಟಿಕಲ್. ಸೊ ಅದರಿಂದ ಈ ಪಿಗ್ ಐರನ್ನು ಡೈರೆಕ್ಟಾಗಿ ನಾವು ಎಲ್ಲೂ ಯೂಸ್ ಮಾಡೋಕ್ಕಾಗಲ್ಲ, ಎಲ್ಲೂ ನಮಗೆ ಯೂಸ್ಫುಲ್ ಆರ್ಟಿಕಲ್ ಆಗಿ ಅದನ್ನು ಬಳಸೋಕ್ಕಾಗಲ್ಲ, ಏನೂ ತಯಾರು ಮಾಡೋಕ್ಕಾಗಲ್ಲ. ಬಿಕಾಸ್ ಆಫ್ ಈ ಹಾರ್ಡ್ನೆಸ್ಸು ಮತ್ತು ಬ್ರಿಟಲ್ನೆಸ್. ಹೈ ಅಮೌಂಟ್ ಆಫ್ ಕಾರ್ಬನ್ನ ಇದು ಅಬ್ಸರ್ವ್ ಮಾಡಿಕೊಂಡು ತುಂಬ ಬ್ರಿಟಲ್ ಆಗಿಬಿಟ್ಟಿರ್ತದೆ, ತುಂಬ ಹಾರ್ಡ್ ಆಗಿರುತ್ತೆ. ಅದರಿಂದ ಇದನ್ನು ಡೈರೆಕ್ಟಾಗಿ ನಾವು ಎಲ್ಲೂ ಸೂಟ್ ಆಗಲ್ಲ, ಇದು ಯಾವುದನ್ನು ಏನೂ ಮಾಡೋಕ್ಕಾಗಲ್ಲ. ಅನ್ಸೂಟಬಲ್ ಫಾರ್ ಮೇಕಿಂಗ್ ಎನಿ ಯೂಸ್ಫುಲ್ ಆರ್ಟಿಕಲ್. ಇದು ಸೂಟಬಲ್ ಅಲ್ವೇ ಅಲ್ಲ, ಅನ್ಸೂಟಬಲ್. ಯಾವುದನ್ನು ಯೂಸ್ಫುಲ್ ಆರ್ಟಿಕಲ್ ಮಾಡೋದಕ್ಕೂ ಇದು ಸೂಟ್ ಆಗಲಿಲ್ಲ ಬಿಕಾಸ್ ಆಫ್ ಹಾರ್ಡ್ನೆಸ್ ಮತ್ತು ಬ್ರಿಟಲ್ನೆಸ್ಸಿಂದ. ಏನಕ್ಕೆ ಇದಾಗೋದು ನೋಡಿ, ಇದಿಷ್ಟು ಪ್ರಾಪರ್ಟೀಸ್ನ ಇದು ಅಬ್ಸರ್ವ್ ಮಾಡಿಬಿಟ್ಟಿರುತ್ತೆ, ಇದಿಷ್ಟು ಈ ಸ್ಮೆಲ್ಟಿಂಗ್ ಪ್ರೋಸೆಸ್ಸಲ್ಲಿ. ಅದರಿಂದ ಇದನ್ನು ಡೈರೆಕ್ಟಾಗಿ ನಾವು ಯೂಸ್ ಮಾಡೋಕ್ಕೆ ಆಗೋದಿಲ್ಲ. ಮತ್ತು ಇನ್ನೇನಕ್ಕೆ ಯೂಸ್ ಮಾಡ್ತೀವಿ ಅಂತ ಮಿಕ್ಕಿದ್ದು ಬೇರೆ ಐರನ್ಗಳಿಗೆ ರಾ ಮೆಟೀರಿಯಲಾಗಿ ಯೂಸ್ ಮಾಡ್ತೀವಿ. ಮತ್ತು ನೋಡೋಣ, ಪಿಗ್ ಐರನ್ ಈಸ್ ದೇರ್ ಫೋರ್ ರಿಫೈನ್ಡ್ ಆ್ಯಂಡ್ ರೀಮೆಲ್ಟೆಡ್ ಆ್ಯಂಡ್ ಯೂಸ್ ಟು ಪ್ರೊಡ್ಯೂಸ್ ಅದರ್ ವೆರೈಟೀಸ್ ಆಫ್ ಐರನ್ ಆ್ಯಂಡ್ ಸ್ಟೀಲ್.
ಪಿಗ್ ಐರನ್ನು ಕಾರ್ಬನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಹಾರ್ಡು ಮತ್ತು ಬ್ರಿಟ್ಲ್ ಆಗಿಬಿಟ್ಟಿರುತ್ತೆ. ಅದು ಯಾವ ನಮ್ಮ ಯೂಸ್ಫುಲ್ ಆರ್ಟಿಕಲ್ಸ್ ಮಾಡೋದಕ್ಕೆ ಯೂಸ್ ಆಗಲ್ಲ, ಅದು ಯೂಸ್ ಆಗಲ್ಲ. ಅದಕ್ಕೆ ಈ ಪಿಗ್ ಐರನ್ನು ಪುನಃ ರೀಫೈನ್ ಮಾಡೋದು, ಅಂದರೆ ಪುನಃ ಪ್ಯೂರಿಫೈ ಮಾಡೋದು, ಪುನಃ ರೀಮೆಲ್ಟ್ ಮಾಡಿ ಪುನಃ ರೀಫೈನ್ ಮಾಡಿ ಬೇರೆ ಬೇರೆ ವೆರೈಟೀಸ್ ಆಫ್ ಐರನ್ನು ಮತ್ತು ಸ್ಟೀಲ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಪಿಗ್ ಐರನ್ದು ಯೂಸಸ್ ಏನೋ, ಸೊ ಪಿಗ್ ಐರನ್ನು ಯಾವ ಆರ್ಟಿಕಲ್ಲು ಯೂಸ್ಫುಲ್ ಆರ್ಟಿಕಲ್ ಮಾಡೋದಕ್ಕೆ ಸೂಟ್ ಆಗಲ್ಲ ಅಂತೀರಾ, ಮತ್ತು ಇನ್ನೊಂದು ಪಿಗ್ ಐರನ್ ಅಂದರೆ ಇನ್ನು ಮುಂದಕ್ಕೆ ಬೇಕಾಗುವಂಥ ಸ್ಟೀಲ್ಸ್ ಎಲ್ಲ ಪ್ರೊಡ್ಯೂಸ್ ಮಾಡೋಕ್ಕೆ ಈ ಪಿಗ್ ಐರನ್ ಬೇಕು ನಮಗೆ. ಮುಂದಕ್ಕೆ ನಾವು ರಾಟ್ ಐರನ್ನು ಅಥವಾ ಕ್ಯಾಸ್ಟ್ ಐರನ್ನು, ಸ್ಟೀಲ್ಸು, ಎನಿ ಕೈಂಡ್ ಆಫ್ ಸ್ಟೀಲ್ಸ್ ನೀನು ತಯಾರು ಮಾಡೋದಕ್ಕೆ ಈ ಪಿಗ್ ಐರನ್ನು ರಾ ಮೆಟೀರಿಯಲ್ ಆಗಿ ಯೂಸ್ ಮಾಡಬೇಕು. ಇದೇ ಇಂಪಾರ್ಟೆಂಟು. ಹೆಂಗೆ ಅದನ್ನು ಯೂಸ್ ಮಾಡ್ತಾರೆ ಅಂದರೆ ಪುನಃ ಮೆಲ್ಟ್ ಮಾಡಿ ಪುನಃ ಅದನ್ನು ಪ್ಯೂರಿಫೈ ಮಾಡಿ ಯೂಸ್ ಮಾಡ್ತಾರೆ. ಅದೇನು ಅಂತ ಮುಂದಕ್ಕೆ ನೋಡೋಣ. ಮತ್ತು ಇದು ಇಟ್ ಕಂಟೈನ್ಸ್ 98% ಆಫ್ ಐರನ್ ಆ್ಯಂಡ್ 3 to 4% ಆಫ್ ಕಾರ್ಬನ್ ಆ್ಯಂಡ್ ರಿಮೈನಿಂಗ್ ಇಂಪ್ಯೂರಿಟೀಸ್ ಲೈಕ್ ಸಲ್ಫರ್, ಮ್ಯಾಂಗನೀಸ್ ಎಕ್ಸೆಟ್ರಾ. ಇದೆಲ್ಲ ಇದು ಎಷ್ಟು ಕಂಟೆಂಟ್ ಇರುತ್ತೆ ಅಂತಂದರೆ ನೋಡಿದ್ದು. ಇದು ಕಂಟೈನ್ಸ್ 98% ಆಫ್ ಐರನ್ನು ಆ್ಯಂಡ್ 3 to 4% ಆಫ್ ಕಾರ್ಬನ್. 3 to 4% ಆಫ್ ಕಾರ್ಬನ್ ಅಂತಂದರೆ ಭಯಂಕರ ಕಾರ್ಬನ್ ಅಂತ ಅದಕ್ಕೆ ಅರ್ಥ. 3 to 4% ಅಂದರೆ ಹೆವಿ ಆಗೋಯ್ತು. 3 to 4%. ಮತ್ತು ಇನ್ನು ಮಿಕ್ಕಿದ್ದು ಸಣ್ಣ ಪುಟ್ಟ ಸಲ್ಫರು, ಮ್ಯಾಂಗನೀಸು ಇದು ಇರುತ್ತೆ. ಇದಿಷ್ಟು ಪಿಗ್ ಐರನ್ ಪ್ರೊಡಕ್ಷನ್ ಮಕ್ಕಳೇ. ಪಿಗ್ ಐರನ್ ತಯಾರು ಮಾಡೋದಕ್ಕೆ ರಾ ಮೆಟೀರಿಯಲ್ಲು ನಮಗೆ ಐರನ್ ಓರ್ ಬೇಕು, ಕೋಕ್ ಬೇಕು, ಫ್ಲಕ್ಸ್ ಬೇಕು. ಈ ಐರನ್ ಓರು ನಮಗೆ ನ್ಯಾಚುರಲಾಗಿ ಸಿಗುತ್ತೆ. ಕಬ್ಬಿಣದ ಅದಿರು ಅಂತ ಏನು ಕರಿತೀವಿ ಅದನ್ನೇ ಐರನ್ ಓರ್ ಅನ್ನೋದು. ಐರನ್ ಓರ್ ಅಂತಂದರೆ ಕಬ್ಬಿಣದ ಅದಿರು. ಆ ಕಬ್ಬಿಣದ ಅದಿರು ತೊಗೊಂಡು ಅದರಲ್ಲಿರುವಂಥ ಕೆಮಿಕಲ್ಸ್ನೆಲ್ಲ ರಿಡಕ್ಷನ್ ಮಾಡಿದ್ರೆ ಅದು ಒಂದು ಪ್ರೋಸೆಸ್ ಆಗುತ್ತೆ. ಆ ಪ್ರೋಸೆಸ್ಗೆ ಸ್ಮೆಲ್ಟಿಂಗ್ ಅಂತ ಕರೀತಾರೆ. ಆ ಸ್ಮೆಲ್ಟಿಂಗ್ ಪ್ರೋಸೆಸ್ ಎಲ್ಲಪ್ಪ ಆಗುತ್ತೆ ಅಂತಂದರೆ ಬ್ಲಾಸ್ಟ್ ಫರ್ನೆಸಲ್ಲಿ ಆಗುತ್ತೆ. ಈ ಬ್ಲಾಸ್ಟ್ ಫರ್ನೆಸಲ್ಲಿ ಸ್ಮೆಲ್ಟಿಂಗ್ ಪ್ರೋಸೆಸ್ ಆದಾಗ ಆಚೆ ಬರೋವಂಥ ಪ್ರಾಡಕ್ಟನ್ನು ಪಿಗ್ ಐರನ್ ಅಂತ ಕರಿತೀವಿ. ಈ ಪಿಗ್ ಐರನ್ನಲ್ಲಿ ಕಾರ್ಬನ್ನು, ಸಲ್ಫರು, ಸಿಲಿಕಾನು ಎಲ್ಲ ಬೇಕಾದಷ್ಟು ಅಬ್ಸರ್ವ್ ಮಾಡಿಬಿಟ್ಟಿರುತ್ತೆ. ಅದರಿಂದ ಇದು ಹಾರ್ಡ್ ಮತ್ತು ಬ್ರಿಟ್ಲಾಗಿರುತ್ತೆ. ಡೈರೆಕ್ಟಾಗಿ ಇದನ್ನು ಯಾವುದೇ ಯೂಸ್ಫುಲ್ ಆರ್ಟಿಕಲ್ ತಯಾರು ಮಾಡೋದಕ್ಕೆ ಯೂಸ್ ಮಾಡಲ್ಲ. ಸೊ ಮುಂದಕ್ಕೆ ನೆಕ್ಸ್ಟು ಬೇಕಾದಂಥ ಸ್ಟೀಲ್ಗಳನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಇದನ್ನು ರಾ ಮೆಟೀರಿಯಲ್ ಥರ ಯೂಸ್ ಮಾಡ್ತಾರೆ. ಇದಿಷ್ಟು ಪಿಗ್ ಐರನ್ ಬಗ್ಗೆ ವಿಚಾರಗಳು. ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಅಸೈನ್ಮೆಂಟ್ಸು ಯಾವ ಥರ ಇರುತ್ತೆ ಅಂತ ನೋಡೋಣ. ಕ್ವಶನ್ ನಂಬರ್ 1, ಬೈ ವಾಟ್ ನೇಮ್ ದ ಮೆಟಲ್ ಈಸ್ ವಿಚ್ ಐರನ್ ಆಸ್ ಅ ಮೇಜರ್ ಕಂಟೆಂಟ್ ಕಾಲ್ಡ್. ಐರನ್ ಕಂಟೆಂಟ್ ಮೇಜರ್ ಇರುತ್ತಲ್ಲ, ಆ ಮೆಟಲ್ನ ಏನಂತ ಕರೀತಾರೆ? ಆ ಮೆಟಲ್ನ ಫೆರಸ್ ಮೆಟಲ್ ಅಂತ ಕರೀತಾರೆ. ಮಕ್ಕಳೇ, ಫೆರಸ್ ಮೆಟಲ್ ಅಂತಂದರೆ ಐರನ್ ಕಂಟೆಂಟು ಜಾಸ್ತಿ ಇರೋಂಥ ಸೊ ಅಸೈನ್ಮೆಂಟಲ್ಲಿ ಮೊದಲನೇ ಕ್ವಶನು, ಬೈ ವಾಟ್ ನೇಮ್ ದ ಮೆಟಲ್ ಈಸ್ ವಿಚ್ ಐರನ್ ಆಸ್ ಅ ಮೇಜರ್ ಕಂಟೆಂಟ್ ಕಾಲ್ಡ್. ಐರನ್ ಕಂಟೆಂಟ್ ಮೇಜರ್ ಅನ್ನೋಂಥ ಮೆಟಲ್ನ ಏನಂತ ಕರಿತೀವಿ ಅಂದರೆ ಫೆರಸ್ ಮೆಟಲ್ ಅಂತ ಕರಿತೀವಿ. ಬಟ್ಟು ಸ್ಟೇಟ್ ಎನಿ 2 ಕಾಮನ್ಲಿ ಯೂಸ್ಡ್ ಫೆರಸ್ ಮೆಟಲ್. ಕಾಮನ್ನಾಗಿ ಯೂಸ್ ಮಾಡೋವಂಥ ಫೆರಸ್ ಮೆಟಲ್ಸು ಯಾವುದಾರ ಒಂದು 2 ಹೆಸರು ಹೇಳಿ. ನಾವು ಪಿಗ್ ಐರನ್ನು, ಕ್ಯಾಸ್ಟ್ ಐರನ್ನು, ರಾಟ್ ಐರನ್ನು ಈ ಥರ ಯೂಸ್ ಮಾಡ್ತೀವಿ. ಆ್ಯಂಡ್ ಲಿಸ್ಟ್ ದ ಮೈನ್ ರಾ ಮೆಟೀರಿಯಲ್ಸ್ ರಿಕ್ವೈರ್ಡ್ ಫಾರ್ ಪ್ರೊಡ್ಯೂಸಿಂಗ್ ಪಿಗ್ ಐರನ್. ಪಿಗ್ ಐರನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ರಾ ಮೆಟೀರಿಯಲ್ ಇದೆ, ಅದನ್ನು ಲಿಸ್ಟ್ ಮಾಡಿ. ಯಾವ್ದು ಐರನ್ ಓರ್, ಕೋಕ್ ಆ್ಯಂಡ್ ಫ್ಲಕ್ಸ್, ಈ 3 ಕೂಡ ರಾ ಮೆಟೀರಿಯಲ್ಲು ಪಿಗ್ ಐರನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ. ಆ್ಯಂಡ್ ನೇಮ್ ದ ಪ್ರೋಸೆಸ್ ಆಫ್ ರೆಡ್ಯೂಸಿಂಗ್ ದಿ ಐರನ್ ಓರ್ ಟು ಪಿಗ್ ಐರನ್. ನೋಡಿಲಿ, ಐರನ್ ಓರ್ನ ಪಿಗ್ ಐರನ್ನಾಗಿ ಕನ್ವರ್ಟ್ ಮಾಡೋಕ್ಕೆ ಪ್ರೋಸೆಸ್ ನಡೀತದಲ್ಲ, ಅದನ್ನು ಏನಂತ ಕರಿತೀವಿ? ಅದನ್ನ ಸ್ಮೆಲ್ಟಿಂಗ್ ಅಂತ ಕರಿತೀವಿ. ಸ್ಮೆಲ್ಟಿಂಗ್. ಆ್ಯಂಡ್ ವಿಚ್ ಆರ್ ದ ಫೆರಸ್ ಮೆಟಲ್ಸ್. ಫೆರಸ್ ಮೆಟಲ್ಸು ಯಾವ್ದ್ಯಾವುದು ಅಂದರೆ ದ ಮೆಟಲ್ ವಿಚ್ ಕಂಟೈನ್ಸ್ ಐರನ್ ಆ್ಯಸ್ ದೇರ್ ಮೇಜರ್ ಕಂಟೆಂಟ್. ಯಾವ ಮೆಟಲಲ್ಲಿ ಐರನ್ ಕಂಟೆಂಟು ಮೇಜರ್ ಆಗಿರುತ್ತೆ ಅದನ್ನು ಫೆರಸ್ ಮೆಟಲ್ ಅಂತ ಕರಿತೀವಿ. ಆ್ಯಂಡ್ ವಿಚ್ ಆರ್ ದ ಫೆರಸ್ ಮೆಟಲ್ಸ್ ಇನ್ ಕಾಮನ್ ಯೂಸ್. ಯಾವ ಫೆರಸ್ ಮೆಟಲ್ಲು ಕಾಮನ್ನಾಗಿ ಯೂಸ್ ಮಾಡೋದು ಅಂದರೆ ನಾವು ಆವಾಗಲೇ ಹೇಳಿದ್ವಿ, ಪಿಗ್ ಐರನ್ನು, ಕ್ಯಾಸ್ಟ್ ಐರನ್ನು, ರಾಟ್ ಐರನ್ನು, ಸ್ಟೀಲ್ಸ್, ಅಲಾಯ್ಸ್ ಎಕ್ಸೆಟ್ರಾ. ನೆಕ್ಸ್ಟ್ ಕ್ವಶನ್, ವಿಚ್ ಈಸ್ ದ ಐರನ್ ಒಬ್ಟೈನ್ ಫ್ರಮ್ ದಿ ಐರನ್ ಓರ್. ಐರನ್ ಓರಿಂದ ನಮಗೆ ಏನು ಸಿಗುತ್ತೆ, ಯಾವ ಐರನ್ ಸಿಗುತ್ತೆ
ಅಂದರೆ ಪಿಗ್ ಐರನ್ ಸಿಗುತ್ತೆ. ಐರನ್ ಓರಿಂದ ಡೈರೆಕ್ಟಾಗಿ ನಮಗೆ ಕ್ಯಾಸ್ಟ್ ಐರನ್ ಸಿಗಲ್ಲ, ಫಸ್ಟು ಪಿಗ್ ಐರನ್ ಸಿಗುತ್ತೆ. ಆ್ಯಂಡ್ ನೇಮ್ ದ ಪ್ರೋಸೆಸ್ ಆಫ್ ಅಬ್ಟೈನಿಂಗ್ ಪಿಗ್ ಐರನ್ ಫ್ರಮ್ ಐರನ್ ಓರ್. ಮತ್ತು ಐರನ್ ಓರ್ ಸಿಗಬೇಕಾದ್ರೆ ಒಂದು ಪ್ರೋಸೆಸ್ ಆಗುತ್ತಲ್ಲ, ಆ ಪ್ರೋಸೆಸ್ಸು ಏನು ಅಂತ. ಆ ಪ್ರೋಸೆಸ್ ಅಂದರೆ ಸ್ಮೆಲ್ಟಿಂಗ್. ಸ್ಮೆಲ್ಟಿಂಗ್ ಅಂದ್ರೇನು? ಕೆಮಿಕಲ್ ರಿಡಕ್ಷನ್ ಅಥವಾ ರಿಡಕ್ಷನ್ ಆಫ್ ಕೆಮಿಕಲ್. ಸ್ಮೆಲ್ಟಿಂಗ್ ಅಂತಂದರೆ ಕೆಮಿಕಲ್ ರಿಡಕ್ಷನ್ ಮಾಡೋದು. ಸೊ ಏನದು ಸ್ಮೆಲ್ಟಿಂಗ್ ಅನ್ನೋದು? ಒಂದು ಪ್ರೋಸೆಸ್ಸು. ಏನು ಪ್ರೋಸೆಸ್ಸು? ಪಿಗ್ ಐರನ್ ಆಗಿ ಕನ್ವರ್ಟ್ ಆಗುವಂಥ ಪ್ರೋಸೆಸ್ಸು. ಆ್ಯಂಡ್ ನೇಮ್ ದ ಟೈಪ್ ಆಫ್ ಐರನ್ ಓರ್ ಅವೈಲಬಲ್ ನ್ಯಾಚುರಲಿ. ನ್ಯಾಚುರಲಾಗಿ ಸಿಗೋವಂಥ ಐರನ್ ಓರ್ಗಳ ಹೆಸರನ್ನ ಹೇಳಿ. ಆವಾಗಲೇ ಹೇಳಿದ್ವಿ, ಮ್ಯಾಗ್ನೆಟೈಟ್ ಆ್ಯಂಡ್ ಹೆಮಟೈಟ್, ಲಿಮೊನೈಟ್, ಕಾರ್ಬೊನೈಟ್. ಸೊ ಇದಿಷ್ಟು ಥರದ್ದು ಐರನ್ ಓರ್ ನಮಗೆ ಸಿಗುತ್ತೆ. ಇನ್ನು ವಾಟ್ ಈಸ್ ದ ಫಂಕ್ಷನ್ ಆಫ್ ಕೋಕ್ ಇನ್ ಪಿಗ್ ಐರನ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್? ಅದು ಪಿಗ್ ಐರನ್ FIG, ಅದು FOG ಆಗ್ಬಿಟ್ಟಿದೆ, ಸಾರಿ. ಇದು ವಾಟ್ ಈಸ್ ದ ಫಂಕ್ಷನ್ ಆಫ್ ಕೋಕ್ ಇನ್ ಪಿಗ್ ಐರನ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್? ಕೋಕ್ದು ಫಂಕ್ಷನ್ ಏನು ಅಂದರೆ ವರ್ಕ್ಸ್ ಆ್ಯಸ್ ಎ ಫ್ಯೂಯಲ್. ಕೋಕು ಏನು ಥರ ವರ್ಕ್ ಮಾಡುತ್ತೆ? ಫ್ಯೂಯಲ್ ಥರ ವರ್ಕ್ ಮಾಡುತ್ತೆ. ಆ್ಯಂಡ್ ವೈ ಬ್ಲಾಸ್ಟ್ ಫರ್ನೆಸ್ ಈಸ್ ಸೋ ಕಾಲ್ಡ್? ಯಾಕೆ ಈ ಬ್ಲಾಸ್ಟ್ ಫರ್ನೆಸ್ನ ಬ್ಲಾಸ್ಟ್ ಫರ್ನೆಸ್ ಅಂತ ಕರೀತಾರೆ ಅಂತಂದರೆ, ಬಿಕಾಸ್ ಏರ್ ಬ್ಲಾಸ್ಟ್ ಈಸ್ ಫೋರ್ಸ್ಡ್ ಇನ್ ಟು ಫರ್ನೆಸ್ ಥ್ರೂ ಟ್ಯೂಯರ್ಸ್. ಈ ಟ್ಯೂಯರ್ಸ್ ಮೂಲಕ ಏರ್ ಬ್ಲಾಸ್ಟನ್ನು ನಾವು ಅಲ್ಲಿ ಫೋರ್ಸ್ ಮಾಡ್ತೀವಿ, ಅದಕ್ಕೆ ಇದನ್ನು ಬ್ಲಾಸ್ಟ್ ಫರ್ನೆಸ್ ಅಂತ ಕರೀತಾರೆ. ಇನ್ ನೇಮ್ ದ ಫರ್ನೆಸ್ ಯೂಸ್ಡ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಪಿಗ್ ಐರನ್. ಪಿಗ್ ಐರನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ಯೂಸ್ ಮಾಡೋಂಥ ಫರ್ನೆಸ್ ಹೆಸರು ಹೇಳಿ. ಯಾವುದು? ಬ್ಲಾಸ್ಟ್ ಫರ್ನೆಸ್. ಬ್ಲಾಸ್ಟ್ ಫರ್ನೆಸ್. ಆ್ಯಂಡ್ ನೇಮ್ ದ ಪಾರ್ಟ್ ಮಾರ್ಕ್ಡ್ A and B ಆಫ್ ದಿ ಬ್ಲಾಸ್ಟ್ ಫರ್ನೆಸ್ ಶೋನ್ ಇನ್ ಬಿಲೋ. ಇಲ್ಲಿ ಎರಡು ಬ್ಲಾಸ್ಟ್ ಫರ್ನೆಸ್ ಕೊಟ್ಬಿಟ್ಟು ಇಲ್ಲಿ ಎರಡು ಮಾರ್ಕ್ ಮಾಡಿದ್ದಾನೆ, A ಮತ್ತು B ಅಂತೆ. A is the double bell charging mechanism and B is the tuyers. ಇಲ್ಲಿ ಚಾರ್ಜ್ ಮಾಡೋದಕ್ಕೆ ರಾ ಮೆಟೀರಿಯಲ್ನ ಚಾರ್ಜ್ ಮಾಡೋದಕ್ಕೆ ಅಂದರೆ ತುಂಬೋದಕ್ಕೆ, ಚಾರ್ಜ್ ಮಾಡೋದಕ್ಕೆ ಉಪಯೋಗಿಸುವಂಥ ಜಾಗ ಇದು. ಈ ಟ್ಯೂಯರ್ಸು ಬ್ಲಾಸ್ಟ್ ಏರ್ ಹೋಗುತ್ತಲ್ಲ ಆ ಜಾಗ. ಆ್ಯಂಡ್ ಸಾರಿ ಮ್ಯಾಚ್ ದ ಫಾಲೋಯಿಂಗ್. ಇಲ್ಲಿ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಕೊಟ್ಟಿದ್ದಾನೆ ಒಂದಷ್ಟು, ಅದಕ್ಕೆ ಮೇನ್ ರಾ ಮೆಟೀರಿಯಲ್ಸ್ ಯಾವ್ದಾದ್ರು ಅಂತ ಕೊಟ್ಟಿದ್ದಾನೆ. ಹೆಲ್ಪ್ಸ್ ಟು ಲೋಯರ್ ದಿ ಮೆಲ್ಟಿಂಗ್ ಪಾಯಿಂಟ್ ಆಫ್ ಐರನ್ ಓರ್. ಮೆಲ್ಟಿಂಗ್ ಪಾಯಿಂಟ್, ಐರನ್ ಓರ್ನ ಮೆಲ್ಟಿಂಗ್ ಪಾಯಿಂಟನ್ನು ಲೋ ಮಾಡೋದಕ್ಕೆ ಯಾವುದು ಸಹಾಯ ಮಾಡುತ್ತೆ ಅಂತಂದರೆ, ನಂಬರ್ 1 B ಲೈಮ್ ಸ್ಟೋನ್. ಲೈಮ್ ಸ್ಟೋನು ಲೋಯರ್ ಮೆಲ್ಟಿಂಗ್ ಪಾಯಿಂಟನ್ನು ಲೋಯರ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಆ್ಯಂಡ್ ಇಟ್ ಕಂಬೈನ್ಸ್ ವಿತ್ ನಾನ್ ಮೆಟಾಲಿಕ್ ಪಾರ್ಟ್ ಟು ಫಾರ್ಮ್ ಎ ಮೋಲ್ಟನ್ ಸ್ಲ್ಯಾಗ್. ಮೋಲ್ಟನ್ ಸ್ಲ್ಯಾಗ್ ಜೊತೆಗೆ ಮೋಲ್ಟನ್ ಸ್ಲ್ಯಾಗ್ ರೂಪಕ್ಕೆ ತರೋಕ್ಕೆ ಯಾವುದ್ರೂ ನಾನ್ ಮೆಟಾಲಿಕ್ ಜೊತೆ ಸೇರ್ಕೊಂಬಿಟ್ಟು ಅದು ಯಾವುದು ಅಂತಂದರೆ ಅದು ಕೂಡ B ಲೈಮ್ ಸ್ಟೋನ್. ಅದು ಕೂಡ ಲೈಮ್ ಸ್ಟೋನು. ಆ್ಯಂಡ್ ಇಟ್ ಗಿವ್ಸ್ ದಿ ನೆಸಸರಿ ಹೀಟ್ ಟು ಕ್ಯಾರಿ ಆನ್ ರಿಡ್ಯೂಸಿಂಗ್ ಆಕ್ಷನ್. ಯಾವುದು? ಮೂರನೇದು C. ಕೋಕ್ ಅಲ್ವಾ? C. ಆ್ಯಂಡ್ ಕಂಟೈನ್ಸ್ ಐರನ್ ಆ್ಯಂಡ್ ಈಸ್ ನ್ಯಾಚುರಲಿ ಅವೈಲಬಲ್ ಈಸ್ A ಐರನ್ ಓರ್. ಅದನ್ನು ಐರನ್ ಕಂಟೆಂಟ್ ಇರುತ್ತೆ ಮತ್ತು ನ್ಯಾಚುರಲಾಗಿ ಅವೈಲಬಲ್ ಇದೆ. ಸೊ 4 is A ಐರನ್ ಓರ್. ಸೊ ಮಕ್ಕಳೇ, ಇದಿಷ್ಟು ಇವತ್ತಿನ ಟಾಪಿಕ್ಕು. ಪಿಗ್ ಐರನ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್ ಇಷ್ಟೊತ್ತು ನನ್ನ ಜೊತೆ ಇದ್ದಿದ್ದಕ್ಕೆ. ವಿಡಿಯೋ ಪೂರ್ತಿ ನೋಡಿ. ನಿಮಗೇನಾದ್ರು ಕನ್ಫ್ಯೂಷನ್ ಇದ್ದರೆ ಎಷ್ಟೊತ್ತೆಲ್ಲರೂ ಫೋನ್ ಮಾಡಿ ಏನು ಅಂತ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ಮತ್ತು ಕೊನೆಯಲ್ಲಿ ಇರುವಂಥ ಪ್ರಶ್ನೆಗಳಿಗೆ ಉತ್ತರ ಬರೆದು ನನಗೆ ಕಳಿಸ್ಕೊಡಿ. ಮಾಸ್ಕ್ ಹಾಕ್ಕೊಳ್ಳಿ, ಕೈ ತೊಳ್ಕೊತಾರೆ, ಸುಮ್ಮನೆ ಎಲ್ಲೂ ಓಡಾಡಬೇಡಿ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಅಲ್ಲಿ ತನಕ ಹ್ಯಾವ್ ಎ ಗುಡ್ ಡೇ. ಬಾಯ್.